सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಮನುಷ್ಯನಿಗೆ ಬದುಕಿನಲ್ಲಿ ಅನಿರೀಕ್ಷಿತ ಘಟನೆಗಳು ಅಂತಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂತಹ ಕೆಲವು ಸನ್ನಿವೇಶಗಳು. ಸೊ ಸರ್ಟನ್ ಸಿಚುಯೇಷನ್ಸ್ ಅವುಗಳು ನಮ್ಮ ಎದುರಿಗೆ ಬಂದು ನಿಂತಾಗ ಮುಂದೆ ವಾಟ್ ಈಸ್ ದಿ ವೇ ಔಟ್ ಮತ್ತು ಬಂದಿರುವಂತಹದ್ದು ಅದೊಂದು ಸನ್ನಿವೇಶ ಇರಬಹುದು, ಒಂದು ವಿಚಾರ ಇರಬಹುದು, ಆ ಕ್ಷಣದಲ್ಲಿ ಬಂದು ನಮ್ಮ ಮುಂದೆ ನಿಂತಿರುವಂತಹದ್ದು. ಈಸ್ ಇಟ್ ಗುಡ್ ಆರ್ ಬ್ಯಾಡ್? ಅದು ಶುಭವ ಅಶುಭವ? ಈಸ್ ಇಟ್ ಪ್ಯೂರ್ ಆರ್ ಈಸ್ ಇಟ್ ಇಂಪ್ಯೂರ್? ಹೀಗೆ ಇವುಗಳೆಲ್ಲ ಬಂದು ನಿಂತಾಗ ವಿ ಶುಡ್ ಚಾಯ್ಸ್ ಗುಡ್ ಒನ್ಸ್. We should choose Shuddha. We should choose Shubha. ಆಯ್ಕೆಗಳು ಬಂದು ನಮ್ಮ ಮುಂದೆ ನಿಂತಾಗ ಚೆನ್ನಾಗಿರೋ ಅಂತಹದ್ದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಒಮ್ಮೆ ಅಂತಹದ್ದು ನಮಗೆ ಸಿಕ್ಕಿದಾಗ ನಾವು ಆಯ್ಕೆ ಮಾಡ್ಕೊಂಡಿರುವಂತಹದ್ದು ನಾವು ಅಂದ್ಕೊಂಡಿದ್ದೀವಿ ಅದು ಶುಭ, ನಾವು ಅಂದ್ಕೊಂಡಿದ್ದೀವಿ ಇಟ್ ಈಸ್ ಗುಡ್, ಅಥವಾ ನಾವು ಅಂದ್ಕೊಂಡಿದ್ದೀವಿ ಇದು ಬಹಳ ಒಳ್ಳೆಯದು, ಬಟ್ ಗೊತ್ತಿಲ್ಲ. ಸೊ ನಮ್ಮ ಪ್ರಕಾರ ಅದು ಒಳ್ಳೆಯದು ಅಂತ ಅಂದ್ಕೊಂಡಿರೋದು ಮತ್ತೊಂದು ರೀತಿಯಲ್ಲಾಗಿರಬಹುದು, ಅಥವಾ ಒಳ್ಳೆಯದು ಅಂತ ಭಾವಿಸಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡಿದ್ದಾಗ ಒಳ್ಳೆಯದೇ ಆಗಿರುವಂತಹ ಅದು ಕೂಡ ಇಟ್ ಈಸ್ ಪಾಸಿಬಲ್. ಬಟ್ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಏನೋ ಒಂದು ಸಡನ್ನಾಗಿ ಬಂದು ನಿನ್ನ ಮುಂದೆ ನಿಂತಾಗ
ನಿನಗೇನೂ ಗೊತ್ತಿರೋದಿಲ್ಲ, ಆದರೂ ಕೆಲವು ಸಲ ನೀನು ಆಯ್ಕೆ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಬಂದಾಗ ನೀನು ಆಯ್ಕೆ ಮಾಡ್ಕೋತೀಯ. ಬಟ್ ಇಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಯಾವುದನ್ನು ನೀನು ಆಯ್ಕೆ ಮಾಡ್ಕೊಂಡಿದೆಯಾ ಅದು ಒಂದು ವೇಳೆ ಶುಭವೇ ಆಗಿದ್ದರೂ, ಒಂದು ವೇಳೆ ಇಟ್ ಈಸ್ ಗುಡ್ ಅಂತ ಅನಿಸಿದ್ರೂ, ಒಂದು ವೇಳೆ ಇಟ್ ಈಸ್ ವೆರಿ ಪ್ಯೂರ್ ಅಂತ ಗೊತ್ತಾದ ಬಳಿಕ ಕೂಡ ಅಲ್ಲಿ ಅದಕ್ಕೆ ನೀನು ಅಂಟ್ಕೋಬೇಡ. ಇನ್ನು ಅಂಟ್ಕೊಂಡ್ರೆ ಯು ಆರ್ ಸ್ಟಕ್ ದೇ. ಬಟ್ ಇನ್ ಸ್ಪಿರಿಚುಯಾಲಿಟಿ there is a bigger scope for you always, because it is a ಸಾಧನೆ. ಅದರಿಂದ ನೀ ಏನಾದ್ರು ಅವುಗಳಿಗೆ ಅಂಟ್ಕೊಂಬಿಟ್ರೆ ಯು ಆರ್ ಸ್ಟಕ್ ದೇರ್. ಅದರಿಂದ ನೀನು ಮತ್ತಷ್ಟು ಮುಂದೆ ಹೋಗಬೇಕಾಗತ್ತೆ. ಸೊ ಅದರಿಂದ ಏನೋ ಒಂದು ಸಿಕ್ಕಿದಾಗ, ಏನೋ ಒಂದು ಆಯ್ಕೆ ಮಾಡಿಕೊಂಡಾಗ ಆ ಕ್ಷಣದಲ್ಲಿ ಅದನ್ನು ಭಗವಂತನಿಗೆ ನೀನು ಅರ್ಪಣೆ ಮಾಡಿಬಿಡು. ಸೊ we have to dedicate everything to the Lord. ಬಿಕಾಸ್ ಒಳ್ಳೆಯದಾದರೂ ಕೂಡ ನಿನಗೆ ಸ್ಟ್ರೆಂತ್ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ. ಒಂದು ವೇಳೆ ಅದು ಕೆಟ್ಟದಾಗಿದ್ದರೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಕೂಡ ಇಲ್ಲ. ದೆನ್ ವೈ ಡು ಯು ವಾಂಟ್ ಟು ಕ್ಯಾರಿ ಇಟ್? ಸೊ ಗೆಟ್ ಡಿಟ್ಯಾಚ್ಡ್ ಫ್ರಮ್ ದಟ್ ಆಲ್ಸೋ ಅಂಡ್ ಡೆಡಿಕೇಟ್ ಇಟ್ ಟು ದಿ ಲಾರ್ಡ್. ದಿಸ್ ಈಸ್ ದಿ fantastic message given by Lord Shri Krishna. And he continues, क्वचित् गुणोपि दोषस्यात् दोषोपि विधिना गुणः गुणदोषार्थ नियमः तथा विधामेव बाधते. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಯಾವುದನ್ನು ನಾವು ಒಳ್ಳೆಯದು ಅಥವಾ ಕೆಟ್ಟದು ಅಂತ ನಾವು ತಿಳ್ಕೊತೀವಿ, ಈ ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂತಹದ್ದು ಅದು ಹೇಗೆ ಇಲ್ಲಿ ಬಂದಿದೆ? ವಾಟ್ ಈಸ್ ದಿ ರೂಟ್? ಯಾವ ಮಾರ್ಗವನ್ನು ಅದು ಅನುಸರಿಸಿ ನಮ್ಮ ಬಳಿಗೆ ಬಂದಿದೆ? ಅದು ಯಾವುದು ಬೇಕಾದ್ರೂ ಆಗಿರಬಹುದು, ಒಳ್ಳೆಯದು ಬೇಕಾದ್ರೂ ಆಗಿರಬಹುದು, ಕೆಟ್ಟದ್ದು ಅಂತ ಹೇಳಿ ಕೆಟ್ಟದ್ದು ಬೇಕಾದ್ರೂ ಆಗಿರಬಹುದು. ಇಲ್ಲಿಯವರೆಗೆ ಇಲ್ಲದೆ ಇರುವಂತಹದ್ದು ಅದು ಬಂದಿದೆ ಅಂತಂದಾಗ ಅದು ಎಲ್ಲಿಂದ ಬಂತು? ವಾಟ್ ಈಸ್ ದಿ ರೂಟ್? ಇನ್ಫ್ಯಾಕ್ಟ್ ನಾವೇ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಈ ಒಳ್ಳೆಯದು ಕೆಟ್ಟದು ಅನ್ನುವಂತಹದ್ದು ಇಟ್ ಈಸ್ ದಿ ಡಿಸಿಷನ್ ಆಫ್ ದಿ ಮೈಂಡ್. ಅದೆಲ್ಲಿಂದಲೂ ಬರಬೇಕಾಗಿಲ್ಲ, ಎಲ್ಲಿಗೂ ಹೋಗಬೇಕಾಗಿಲ್ಲ. ಅದು ಹೊರಬಂದಿದ್ದು ನಮ್ಮದೇ ಮನಸ್ಸಿನಿಂದ. ಸೊ ಒಳ್ಳೆಯದು ಕೆಟ್ಟದು ಅನ್ನುವಂತಹದ್ದು ನಮ್ಮ ಮನಸ್ಸು ಆಯ್ಕೆ ಮಾಡಿ ನಮಗೆ ತಿಳಿಸ್ಕೊಡುವಂತಹದ್ದು. ಸೊ ನಮ್ಮ ಮನಸ್ಸಿನಿಂದ ಅದು ಹೊರಬಂದಿದೆ. ಸೊ ಹೀಗೆ ಒಳ್ಳೆಯದು ಅನ್ನುವಂತಹದ್ದು ನಮ್ಮ ಮುಂದೆ ಬಂದಿದೆ ಅಂತಂದಾಗ ಸಮ್ಟೈಮ್ಸ್ ವಿ ಕಾಲ್ ಇಟ್ ದೀಸ್ ಆರ್ ಆಲ್ ದಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಮತ್ತು ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಅದನ್ನ ಒಳ್ಳೆಯದು ಅಂತ ಹೇಳಿರ್ತೀವಲ್ಲ, ಅದು ಒಳ್ಳೆಯದು ಅಂತ ನಾನು ಹೇಗೆ ಆಯ್ಕೆ ಮಾಡ್ಕೋತೀನಿ ಅಂತಂದರೆ ಅದು ನಾನು ನನ್ನ ಮನಸ್ಸಿನಿಂದ ಗುರುತಿಸಿರೋ ಅಂತಹದ್ದು, ನಾನೇ ಅದನ್ನು ಗುರುತಿಸಿರೋ ಅಂತಹದ್ದು. ಅನೇಕ ಸಂದರ್ಭಗಳಲ್ಲಿ ಅನೇಕರು ಅದನ್ನು ಬೇಡ, ಇದು ಸರಿ ಇಲ್ಲ ಅಂತ ಹೇಳಿ ಬಿಟ್ಟಿರ್ತಾರೆ. ಸೊ ಅವ್ರ ಪ್ರಕಾರ ಅದು ಸರಿ ಇಲ್ಲ ಅನ್ನೋ ಹಾಗೆ ಅವರು ಅದನ್ನು ಗುರುತಿಸಿರ್ತಾರೆ ಅವರ ಮನಸ್ಸಿನಿಂದ. ಅಂತಹದ್ದು ನನ್ನ ಬಳಿ ಬಂದಾಗ ಅದನ್ನು ನಾನು ನನ್ನ ಮನಸ್ಸಿನಿಂದ ಗುರುತಿಸಿ ಅದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಿರ್ತೀನಿ, ಅದನ್ನು ಒಳ್ಳೆಯದು ಅಂತ ಹೇಳಿರ್ತೀನಿ. ಸೊ ಇದು ನಾನು ಗುರುತಿಸಿರುವಂತಹದ್ದು ನಾನು. ಸೊ ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅದು ಏನೇ ಆಗಿದ್ರೂ ಅದಕ್ಕೆ ಅಂಟ್ಕೋಬೇಡ ಅಂತ ಹೇಳ್ತಾನೆ. ಸೊ ಹೀಗೆ ಮನಸ್ಸಿನಿಂದ ಅದನ್ನು ಗುರುತಿಸಿದ್ಯಾ ಅಂತಂದ ಮೇಲೆ ನಾವು ಅದರ ಮೂಲವನ್ನು ನೋಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಕಮ್ ಟು ದಿ ಸೋರ್ಸ್ ಆಫ್ ಗುಡ್ ಅಂಡ್ ಬ್ಯಾಡ್. ಸೊ ವಿ ಹ್ಯಾವ್ ಟು ಕಮ್ ಟು ದಿ ಸೋರ್ಸ್ ಆಫ್ ಗುಡ್ ಅಂಡ್ ಬ್ಯಾಡ್. ದೆನ್ ಅಗೇನ್, even if it is good or bad,
It is to be dedicated to the Lord. How will you dedicate it to the Lord? Because you have recognized that. ಒಂದು ವೇಳೆ ಅದು ಒಳ್ಳೆಯದು ಅಂತ ಹೇಳಿ ಇಟ್ ಈಸ್ ವೆರಿ ಪ್ಯೂರ್, ಇಟ್ ಈಸ್ ಶುದ್ಧ, ಇಟ್ ಈಸ್ ಮಂಗಳ ಅಂತ ಹೇಳಿ ಅದನ್ನು ಯು ಹ್ಯಾವ್ ರೆಕಗ್ನೈಸ್ಡ್ ಆ್ಯಂಡ್ ಯು ಕಾಲ್ ಇಟ್ ಇಟ್ ಈಸ್ ಅದಕ್ಕೆ ಒಂದು ಬೆಲೆಯನ್ನು ಕೊಟ್ಟಿರ್ತೀಯ. ಆ್ಯಂಡ್ ಹೌ ಕ್ಯಾನ್ ಯು ಡೆಡಿಕೇಟ್ ಇಟ್ ಟು ದಿ ಲಾರ್ಡ್? ಬಿಕಾಸ್ ಅದನ್ನು ನೀನು ಗುರುತಿಸಿದೆಯಾ ಅಂತಂದ ಮೇಲೆ ಒಂದು ರೀತಿಯ ಆಸಕ್ತಿಯನ್ನು ನೀನು ಅದರ ಮೇಲೆ ಬೆಳೆಸ್ಕೊಂಡಿದೆಯಾ. ಅದು ಒಳ್ಳೆಯದು, ಇಟ್ ಈಸ್ ವೆರಿ ಪ್ಯೂರ್. ಸೊ ನೀ ಅದಕ್ಕೆ ಅಟ್ರ್ಯಾಕ್ಟ್ ಆಗಿದೆಯಾ ಈಗಾಗಲೇ. ಸೊ ಹೌ ಇಟ್ ಈಸ್ ಟು ಬಿ ಡೆಡಿಕೇಟೆಡ್ ಟು ದಿ ಲಾರ್ಡ್? ಬೈ ಟ್ರಾನ್ಸ್ಯಾಂಡಿಂಗ್. ಯು ಹ್ಯಾವ್ ಟು ಟ್ರಾನ್ಸ್ಯಾಂಡ್. ಅದನ್ನು ದಾಟಿ ನೀನು ಮುಂದಕ್ಕೆ ಹೋಗಬೇಕು. ಅದು ಏನೇ ಆಗಿದ್ರೂ ಕೂಡ ಅದನ್ನು ದಾಟಿ ಮುಂದೆ ಹೋಗಬೇಕಾಗತ್ತೆ. ಯು ಹ್ಯಾವ್ ಟು ಟ್ರಾನ್ಸೆಂಡ್. ಸೊ ಒಳ್ಳೆಯದು ಬಂದಿದ್ದು ಮನಸ್ಸಿನಿಂದ, ಅದರಂತೆ ಕೆಟ್ಟದು ಅಂತ ಹೇಳಿ ಕೆಟ್ಟದನ್ನು ಗುರುತಿಸಿದ್ದು ಕೂಡ ಮನಸ್ಸಿನಿಂದ. ಧರ್ಮ ಅಧರ್ಮ ಇವೆಲ್ಲ ಮನಸ್ಸಿನಿಂದ ಬರುವಂತಹದ್ದು. ಗುಡ್ ಕನ್ವಿಕ್ಷನ್ಸ್, ಬ್ಯಾಡ್ ಕನ್ವಿಕ್ಷನ್ಸ್, ಪ್ಯೂರಿಟಿ, ಇಂಪ್ಯೂರಿಟಿ, ಗುಡ್ ಥಾಟ್ಸ್, ಬ್ಯಾಡ್ ಥಾಟ್ಸ್, ಇವೆಲ್ಲ ಎವ್ರಿಥಿಂಗ್ ಈಸ್ ಪಾರ್ಟ್ ಆಫ್ ದಿ ಮೈಂಡ್. ಅಷ್ಟು ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ವಾಟ್ ಈಸ್ ಮೈ ರೋಲ್ ಅನ್ನುವಂತಹದ್ದೇ ನಮಗೆ ಗೊತ್ತಾಗೋದಿಲ್ಲ. ಸಚ್ ಎ ಬಿಗ್ ಕನ್ಫ್ಯೂಷನ್. ವಾಟ್ ಈಸ್ ಮೈ ರಿಯಲ್ ರೋಲ್ ಹಿಯರ್? ನಾನಿಲ್ಲಿ ಏನಾಗಿದ್ದೀನಿ ಅನ್ನುವಂತಹದ್ದೇ ಅನೇಕ ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರು ನಮ್ಮನ್ನು ಕರೀತಾರೆ. ನನ್ನ ಮಗ ಅಪ್ಪ ಅಂತಾನೆ, ನನ್ನ ಅಪ್ಪ ಮಗ ಅಂತಾನೆ, ನನ್ನ ಅಣ್ಣ ತಮ್ಮ ಅಂತಾನೆ, ನನ್ನ ತಮ್ಮ ಅಣ್ಣ ಅಂತಾನೆ. ಆಫೀಸ್ಗೆ ಹೋದಾಗ ನನಗಿಂತ ಕೆಳದರ್ಜೆಯವನು ನನ್ನನ್ನು ಬಾಸ್ ಅಂತ ಕರೀತಾನೆ, ನಾನು ನನ್ನ ಮೇಲಧಿಕಾರಿಯನ್ನ ಬಾಸ್ ಅಂತ ಕರೀತೀನಿ. ಸೊ ನಾನು ಏನಾಗಿದ್ದೀನಿ ಆ್ಯಕ್ಚುಲಿ? ನಾನು ಅಪ್ಪನ, ಮಗನ, ಅಣ್ಣನ, ತಮ್ಮನ, ಅಥವಾ ನಾನೊಬ್ಬ ಅಧಿಕಾರಿನ, ಅಥವಾ ನಾನೊಬ್ಬ ಗುಲಾಮನ? ಏನಾಗಿದ್ದೀನಿ ನಾನು? ಬಿಕಾಸ್ ಪ್ರತಿಯೊಬ್ಬರು ನನ್ನನ್ನು ನೋಡಿದಾಗ ನನ್ನನ್ನು ಕರೀತಾರೆ ಆ ರೀತಿನಲ್ಲಿ. ನನ್ನನ್ನು ನೋಡಿದಾಗ ಮಗ ಕರೀತಾನೆ ಅಪ್ಪ ಅಂತ, ನನ್ನನ್ನು ನೋಡಿದಂತಹ ತಂದೆ ನನ್ನನ್ನು ಮಗನೇ ಅಂತ ಕರೀತಾನೆ, ಹೆಂಡತಿ ನನ್ನನ್ನು ಗಂಡ ಅಂತ ಕರೀತಾಳೆ, ನನ್ನ ಅಣ್ಣ ತಮ್ಮ ಅಂತಾನೆ, ನನ್ನ ತಮ್ಮ ನನ್ನನ್ನು ಅಣ್ಣ ಅಂತಾನೆ. ಆಫೀಸ್ನಲ್ಲಿ ನನ್ನನ್ನು ಯಾರೋ ಸರ್ ಅಂತಾರೆ, ನಾನು ಮತ್ತೊಬ್ಬನನ್ನ ಸರ್ ಅಂತೀನಿ. ಸೊ ವಾಟ್ ಈಸ್ ರಿಯಲ್ ಹಿಯರ್? ವಾಟ್ ಈಸ್ ಮೈ ರೋಲ್ ಹಿಯರ್? ಸೊ ವಿಚ್ ರೋಲ್ ಐ ಹ್ಯಾವ್ ಟು ಅಕ್ಸೆಪ್ಟ್? ಸೊ ಹೀಗೆ ಕೆಲ ಸಂದರ್ಭಗಳಲ್ಲಿ ಒಟ್ಟೊಟ್ಟಿಗೆ ಅನೇಕ ರೀತಿಯ ಸನ್ನಿವೇಶಗಳು ಎದುರಾದಾಗ ಕನ್ಫ್ಯೂಷನ್ ಆಗುವಂತಹದ್ದು ಸಹಜ. ಸೊ ಹೌ ಟು ಹ್ಯಾಂಡಲ್ ದಿ ಸಿಚುಯೇಷನ್ಸ್ ಪ್ರಾಪರ್ಲಿ? ಸೊ ಯಾರಿಗೆ ನ್ಯಾಯ ಒದಗಿಸಬೇಕು, ಯಾರಿಗೆ ದಂಡನೆಯನ್ನು ವಿಧಿಸಬೇಕು? ಒಬ್ಬರ ಬಳಿ ಹೋಗಿ ನಿಂತರೆ ಮತ್ತೊಬ್ಬರಿಗೆ ಅಸಮಾಧಾನ, ಅವನಿಗೆ ಅಸಮಾಧಾನ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅವನ ಬಳಿ ಹೋಗಿ ನಿಂತರೆ ಇವನು ಅಸಮಾಧಾನಗೊಳ್ತಾನೆ. ಸೊ ನಾ ಎಲ್ಲಿ ನಿಲ್ಲಬೇಕು? ವಾಟ್ ಈಸ್ ಮೈ ರೋಲ್? ಸೊ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನನಗೇನು ಬೇಡಪ್ಪ, ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ಎನಿಥಿಂಗ್ ಅಂತ ಹೇಳಿ ನಾ ಎಲ್ಲೋ ಒಂದು ಕಡೆ ಹೋಗಿ ಸುಮ್ಮನೆ ಕುಳಿತುಕೊಂಡ್ರೆ ಈಸ್ ಇಟ್ ಓಕೆ?
ಯಾಕೆಂದರೆ ನನಗೇನೂ ಗೊತ್ತಾಗ್ತಾ ಇಲ್ಲ, ನನ್ನ ರೋಲೇ ನನಗೆ ಅರ್ಥ ಆಗ್ತಾ ಇಲ್ಲ, ಅದರಿಂದ ನಾನು ಏನೂ ಮಾಡೋದಿಲ್ಲ ಅಂತ ಹೇಳಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಒಂದು ಕಡೆ ಕೂತ್ಕೊಂಡ್ರೆ ದೆನ್ ದೇ ಕಾಲ್ ಇಟ್ ಡಿಪ್ರೆಷನ್. ಸೊ ಆಗ ನನಗೆ ಯಾವ ರೋಲ್ಗಳು ಕೂಡ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಸೊ ಹೌ ಟು ಲೀವ್? ಸೊ ಇಂತಹ ಸಂದರ್ಭಗಳು ಬಂದಾಗ ನಾವೇ ಶಾಂತ ಮನಸ್ಕರಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನ್ನನ್ನು ಅನೇಕರು ಅನೇಕ ರೀತಿಯಲ್ಲಿ ಕರೀತಾ ಇದ್ದಾರೆ. ನಾನು ಏನಾಗಿದ್ದೀನಿ, ನಾನು ಯಾರ ಬಳಿ ಹೋಗಿ ನಿಲ್ಲಬೇಕು, ಯಾರಿಗೆ ನ್ಯಾಯವನ್ನು ಒದಗಿಸಬೇಕು, ಯಾರಿಗೆ ದಂಡನೆಯನ್ನು ವಿಧಿಸಬೇಕು, ನಾನು ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಈ ರೀತಿ ಆದಾಗ again we have to come back to the source. ಇಲ್ಲಿ ನನ್ನ ರೋಲು ನನಗೆ ಗೊತ್ತಾಗ್ತಾ ಇಲ್ಲ, ಸೊ ನಾನು ಹ್ಯಾವ್ ಟು ಗೋ ಬ್ಯಾಕ್ ಟು ದಿ ಸೋರ್ಸ್ ಅಂತಂದರೆ ವಾಟ್ ಈಸ್ ದಿ ಸೋರ್ಸ್? ಈಗ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಪರ್ಸನ್. ವೇದಾಂತದಲ್ಲಿ ಪುರುಷ ಅಂತ ಹೇಳ್ತಾರೆ. ಹೂ ಈಸ್ ದಟ್? ಪುರುಷ ಅಂತ ಹೇಳಿದಾಗ ಹೂ ಈಸ್ ದಟ್? ಅವನು ಯಾರಿರಬಹುದು ಅವನು ಅಂತಹವನನ್ನು ನಮ್ಮ ಶಾಸ್ತ್ರ ಪುರುಷ ಅಂತ ಹೇಳುತ್ತೆ. ಸೊ ಹೂ ಈಸ್ ದಟ್ ಒನ್ ಹೂ ಈಸ್ ಆ್ಯಕ್ಚುಲಿ ಬಿಯಾಂಡ್ ಆಲ್ ದೀಸ್ ರೋಲ್ಸ್? ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಪುರುಷ ಅಂತ ಹೇಳಿದಾಗ ಅವನಿಗೆ ಕನ್ಫ್ಯೂಷನ್ಸ್ ಆಗ್ತಾ ಇಲ್ಲ. ಸೊ ಹೂ ಈಸ್ ದಟ್? ಸೊ ಯಾರು ಅವನು, ಯಾರು ಇವೆಲ್ಲವನ್ನು ದಾಟಿ ಮುಂದೆ ಹೋಗಿರುವಂತಹ ಆ ಪುರುಷ ಯಾರು? ಆ್ಯಂಡ್ ಇನ್ ಫ್ಯಾಕ್ಟ್ ಹೂ ಎವರ್ ಹೀ ಈಸ್ ಒನ್ ಹೂ ಹ್ಯಾಸ್ ಕ್ರಾಸ್ಡ್ ಆಲ್ ದೀಸ್ ಥಿಂಗ್ಸ್, ಆಲ್ ದೀಸ್ ರೋಲ್ಸ್, ಸಚ್ ಒನ್ ಈಸ್ ಕಾಲ್ಡ್ ದಿ ಪುರುಷ. ಸೊ ವೇದಾಂತ ಕಾಲ್ಸ್ ಹಿಮ್ ಪುರುಷ. ಇಲ್ಲಿ ನಾವು ಮ್ಯಾನ್ ಅಂತ ಹೇಳಿದಾಗ ಮ್ಯಾನ್ ಈಸ್ ದಿ ಕಾಮನ್ ಡಿನಾಮಿನೇಟರ್ ಬಿಹೈಂಡ್ ಆಲ್ ದೀಸ್ ರೋಲ್ಸ್. ಸಿ, ನನ್ನನ್ನು ನನ್ನ ಮಗ ಅಪ್ಪ ಅಂತ ಕರೆದಾಗ ಆ ಅಪ್ಪನ ಹಿಂದೆ ಇದ್ದಿದ್ಯಾರು? ನಾನು, ಮ್ಯಾನ್. ನನ್ನ ಅಪ್ಪ ನನ್ನನ್ನು ಮಗ ಅಂತ ಕರೆದಾಗ ನನ್ನ ಹಿಂದೆ ಇದ್ದಿದ್ದು ಯಾವುದು? ಮ್ಯಾನ್. ನನ್ನ ಅಣ್ಣ ನನ್ನನ್ನು ತಮ್ಮ ಅಂತ ಕರೆದಾಗ ನನ್ನ ಹಿಂದೆ ಇದ್ದಿದ್ದು ಯಾವುದು? ಮ್ಯಾನ್. ನನ್ನ ತಮ್ಮ ನನ್ನನ್ನು ಅಣ್ಣ ಅಂತ ಕರೆದಾಗ ನನ್ನ ಹಿಂದೆ ಇದ್ದಿದ್ದು ಯಾರು? ದಿ ಮ್ಯಾನ್. ಸೊ ಮ್ಯಾನ್ ಈಸ್ ದಿ ಕಾಮನ್ ಡಿನಾಮಿನೇಟರ್ behind all such roles. ಸೊ ಈ ಒಂದು ಸಾಮಾನ್ಯ ಡಿನಾಮಿನೇಟರ್, ಕಾಮನ್ ಡಿನಾಮಿನೇಟರ್, ಅದು ಏನಿರಬಹುದು, ಯಾವುದಿರಬಹುದು, ಅದು ಯಾರಾಗಿರಬಹುದು? ಸಿ, ಒನ್ಸ್ ಅಗೇನ್ ನಾವು ಮತ್ತಷ್ಟು ಕೆಲವು ವಿಚಾರಗಳನ್ನು ಆಲೋಚನೆ ಮಾಡ್ತಾ ಹೋದರೆ ವಿ ಹ್ಯಾವ್ 5 sense organs, perceptions. ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ನಮಗೆ 5 ಜ್ಞಾನೇಂದ್ರಿಯಗಳಿವೆ. ಅಂಡ್ ಫಾರ್ ಆಲ್ ದಿ ಫಾರ್ಮ್ಸ್, ಎಲ್ಲ ರೀತಿಯ ದೃಶ್ಯಗಳಿಗೂ ಕೂಡ ಕಣ್ಣು ಈಸ್ ದಿ ಕಾಮನ್ ಡಿನಾಮಿನೇಟರ್. And for all the sounds in this world, ಕಿವಿ is the common denominator. ಎಲ್ಲ ರೀತಿಯ ರುಚಿಗಳಿಗೆ ನಾಲಿಗೆ is the common denominator. ಗಂಧ, ಪರಿಮಳ, ಆಘ್ರಾಣ ಅಂತ ಹೇಳಿದಾಗ ಮೂಗು, ನಾಸಿಕ is the common denominator. And ಸ್ಪರ್ಶ, ಟಚ್ ಅಂತ ಹೇಳ್ತೀವಿ. ಸೊ ಸ್ಕಿನ್. ಸೊ ಇವುಗಳನ್ನು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ.
ಪಂಚೇಂದ್ರಿಯಗಳು ಅಂತ ಹೇಳಿದಾಗ ಇಲ್ಲಿ 5 ಬೇರೆ ಬೇರೆ ಇಂದ್ರಿಯಗಳನ್ನು ನಾವು ನೋಡಿದ್ವಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಬೇರೆ ಬೇರೆ ಇಂದ್ರಿಯಗಳನ್ನು ನೋಡಿದ್ವಿ. ಇಂದ್ರಿಯಗಳು ಬೇರೆ ಬೇರೆ. ಆ ಇಂದ್ರಿಯಗಳು ಸಂಗ್ರಹಿಸುವ ವಿಷಯಗಳು ಬೇರೆ ಬೇರೆ. ದೃಶ್ಯ ಅಂತ ಹೇಳಿದಾಗ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಐಸ್ ಟು ಕ್ಯಾಪ್ಚರ್, ನಾಟ್ ಅವರ್ ಇಯರ್ಸ್ ಕ್ಯಾನ್ ಡೂ ದಟ್ ವರ್ಕ್. ಅಥವಾ ಸೌಂಡ್ ಅಂತ ಹೇಳಿದಾಗ ಅವರ್ ಐಸ್ ಕೆನಾಟ್ ಹಿಯರ್ ದಟ್. ಆಘ್ರಾಣ ಅಂತ ಹೇಳಿದಾಗ ನಾಲಿಗೆ ಕೆನಾಟ್ ಡೂ ದಟ್. ರುಚಿ ಅಂತ ಹೇಳಿದಾಗ ಮೂಗು ಕೆನಾಟ್ ಡೂ ಇಟ್. ಅದರಿಂದ ಇವೆಲ್ಲ ಬೇರೆ ಬೇರೆ ಇಂದ್ರಿಯಗಳು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಗ್ರಹಿಸುತ್ತವೆ. ಕಣ್ಣು ನೋಡತ್ತೆ, ಕಿವಿ ಕೇಳತ್ತೆ, ಮೂಗು ಆಘ್ರಾಣ, ನಾಲಿಗೆ ರುಚಿ, ಚರ್ಮ ಸ್ಪರ್ಶ. ಈ ಇಂದ್ರಿಯಗಳು ಇಟ್ ವಿಲ್ ಜಸ್ಟ್ ಕಲೆಕ್ಟ್ ಆಲ್ ದೀಸ್ ಇನ್ಫಾರ್ಮೇಶನ್ಸ್, ಬಟ್ ಇಟ್ ಈಸ್ ಈ 5 ಇಂದ್ರಿಯಗಳ ಹಿಂದೆ ಇರುವಂತಹ ಕಾಮನ್ ಡಿನಾಮಿನೇಟರ್ ಈಸ್ ದಿ ಮೈಂಡ್. ಇಟ್ ಈಸ್ ದಿ ಮೈಂಡ್ ವಿಚ್ ಸೇಸ್ ದಟ್ ಯು ಹ್ಯಾವ್ ಸೀನ್ ದಿಸ್. ನೀನು ನೋಡಿರ್ತೀಯ. ಕಣ್ಣು ಅಂತ ಹೇಳಿದಾಗ ಕಣ್ಣು ಕೇವಲ ಒಂದು ದೃಶ್ಯವನ್ನ ನೋಟ ಅಂತ ಹೇಳಿ ನಿನಗೆ ಕೊಡುತ್ತೆ. ಬಟ್ ಇಟ್ ಈಸ್ ದಿ ಮೈಂಡ್ ವಿಚ್ ಮೇಕ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಸೀನ್ ದಿಸ್. ಒಂದು ಪೇಂಟಿಂಗ್ನ ನೋಡಿದಾಗ ಕಣ್ಣು ಒಂದು ನೋಟವನ್ನು ನಿನಗೆ ತೋರಿಸುತ್ತೆ. ಬಟ್ ಇಟ್ ಈಸ್ ದಿ ಮೈಂಡ್ ವಿಚ್ ಸೇಸ್ ಯು ಹ್ಯಾವ್ ಸೀನ್ ದಿಸ್ ಪೇಂಟಿಂಗ್. ಎವ್ರಿಥಿಂಗ್ ಈಸ್ ಸೌಂಡ್. ಕಿವಿ ಕೇಳಿಸ್ಕೊಂಡಾಗ ಎವ್ರಿಥಿಂಗ್ ಈಸ್ ಶಬ್ದ. ಬಟ್ ಇಟ್ ಈಸ್ ದಿ ಮೈಂಡ್. ನೀನು ಹಾಡು ಕೇಳಿಸ್ಕೊಂಡೆ, ಯಾರೋ ಮಾತನಾಡಿರೋಂತಹದ್ದನ್ನು ಅದು ಈ ರೀತಿ ಅಂತ ಅನ್ನೋದು ಸಮರಿ, ಒಂದು ಮೆಸೇಜ್ ಏನು ಅನ್ನೋದು ನಾನು ನಿನಗೆ ತಿಳಿಸೋ ಅಂತಹದ್ದು ಇಟ್ ಈಸ್ ದಿ ಮೈಂಡ್. ಮೈಂಡಲ್ಲಿ ಕೆಲಸ ಮಾಡಲಿಲ್ಲ ಅಂತಂದರೆ ಇಟ್ ಈಸ್ ಜಸ್ಟ್ ದಿ ಸೌಂಡ್. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಇಟ್ಸ್ ಎಕ್ಸಾಕ್ಟ್ಲಿ ಕಣ್ಣು ಅಂತ ಹೇಳಿದಾಗ ಒಂದು ನೋಟ, ದಟ್ಸ್ ಆಲ್. ಯು ಹ್ಯಾವ್ ಜಸ್ಟ್ ಸೀನ್ ಸಮಥಿಂಗ್. ಅಲ್ಲಿ ಮೈಂಡು ಅನ್ನುವಂತಹದ್ದು ಅದನ್ನು ಪರಿಷ್ಕರಿಸದೆ ಹೋದರೆ ನೀನು ಇಂತಹದ್ದನ್ನು ನೋಡಿದೆ ಅಂತ ಹೇಳಿ ನಿನಗೆ ಒಂದು ನೋಟಿಸ್ ಸಿಗ್ತಾ ಇರಲಿಲ್ಲ. ಇಟ್ಸ್ ಎಕ್ಸಾಕ್ಟ್ಲಿ ಆಲ್ ದ ಇಂದ್ರಿಯಾಸ್. ಅವುಗಳು ಕೇವಲ ತಮ್ಮ ಕೆಲಸವನ್ನು ಮಾಡುತ್ತವೆ. ಬಿಕಾಸ್ ಇಂದ್ರಿಯಗಳು ಅಂತ ಹೇಳಿದಾಗ ದೇ ಆರ್ ಜಡ. ಈವನ್ ದಿ ಮೈಂಡ್ ಅದು ಕೂಡ ಜಡ, ಬಟ್ ಬಹಳ ಸೂಕ್ಷ್ಮವಾದ ಇಂದ್ರಿಯ ಅದು. ಈ ಬೇರೆ ಇಂದ್ರಿಯಗಳು, ಈ 5 ಇಂದ್ರಿಯಗಳು ಏನು ಕೆಲಸ ಮಾಡಿದೆ ಆ ಕೆಲಸವನ್ನು ನೀನು ಯಾವ ರೀತಿ ಮಾಡಿದೆ ಅಂತ ಹೇಳಿ ಅವುಗಳ ಆ ಡೀಟೇಲ್ಸ್ನ ನಮಗೆ ಕೊಡುತ್ತೆ. ಸೊ ಇಟ್ ಈಸ್ ದಿ ಮೈಂಡ್. ಮೈಂಡ್ ಈಸ್ ದಿ ಕಾಮನ್ ಡಿನಾಮಿನೇಟರ್ ಫಾರ್ ಆಲ್ ದೀಸ್ 5 ಡಿಫರೆಂಟ್ ಆರ್ಗನ್ಸ್. ಸೊ ಎಲ್ಲ ಇಂದ್ರಿಯಗಳು ಸಂಗ್ರಹಿಸಿರುವಂತಹ ವಿಷಯ ವಿಚಾರವನ್ನು ಪರಿಷ್ಕರಿಸುವಂತಹದ್ದು ನಮ್ಮ ಮನಸ್ಸು. ಸೊ ಆರ್ಗನ್ಸ್ ಆರ್ ಮೆನಿ, ಬಟ್ ದ ಮೈಂಡ್ ಈಸ್ ಒನ್. ಥಾಟ್ಸ್ ಆರ್ ಮೆನಿ, ಬಟ್ ದ ಮೈಂಡ್ ಈಸ್ ಒನ್. ಅನುಭವಗಳು ಅನೇಕ, ಅನುಭವಿಸುವವನು ಒಬ್ಬ ಮಾತ್ರ. ಎಕ್ಸ್ಪೀರಿಯನ್ಸರ್ ಅಂತ ಹೇಳಿದಾಗ ಹಿ ಈಸ್ ಏಕಃ. ಐ ಆಮ್ ದಿ ಎಕ್ಸ್ಪೀರಿಯನ್ಸರ್, ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಎಕ್ಸ್ಪೀರಿಯನ್ಸಸ್. ಸೊ ನಾನು ಅಂತಂದಾಗ ನಾನು ಕೇವಲ ಒಬ್ಬನಾಗಿರೋದಕ್ಕೆ ಸಾಧ್ಯ ಅಷ್ಟು. ನಾನು ಅನ್ನುವಂತಹದ್ದು ಇಟ್ ಈಸ್ ಎನ್ ಅರಿವು,
ಇಟ್ ಇಸ್ ಎ ಪ್ರಜ್ಞೆ. ನಾನು ಈಸ್ ಎ ಪ್ರಜ್ಞೆ, ನಾನು ಈಸ್ ಎ ಅರಿವು. ದಿಸ್ ನಾನು ಈಸ್ ಕೇವಲ ಒಬ್ಬ ಮಾತ್ರ. ಸೊ ಹೀಗೆ ನಾವು ವಿ ಹ್ಯಾವ್ ಟು ಕಮ್ ಟು ದಿ ಸೋರ್ಸ್. ಯಾವಾಗ ಹೀಗೆ ನಾವು ಆ ರೂಟ್ಗೆ ಬರ್ತೀವಿ, ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್. ಕೆಲವು ಟ್ರೂತ್ಗಳು ನಮಗೆ ಗೊತ್ತಾಗುತ್ತೆ. ಸೊ ಟು ನೋ ದಿ ಟ್ರೂತ್ we have to go to the source, because this is the purpose of our scriptures. ನಾವು ಅನೇಕ ಸಂದರ್ಭಗಳಲ್ಲಿ ಯಾಕೆ ಶಾಸ್ತ್ರ ಗ್ರಂಥಗಳನ್ನು ಓದಬೇಕು, ಯಾಕೆ ಈ ವೇದಾಂತ ಅಥವಾ ಉಪನಿಷತ್ಗಳು ಅಂತ ಹೇಳ್ತೀವಿ, ಇವೆಲ್ಲ ಯಾಕಿದೆ? ರಾಮಾಯಣ ಯಾಕೆ, ಮಹಾಭಾರತ ಯಾಕೆ, ಭಗವದ್ಗೀತೆ ಯಾಕೆ ಬೇಕು, ಭಾಗವತ ಯಾಕೆ ಬೇಕು, ನನ್ನ ಬದುಕಿಗೂ ಅದಕ್ಕೂ ಏನು ಸಂಬಂಧ? ಅನೇಕರು ಪ್ರಶ್ನೆ ಮಾಡ್ತಾರೆ. ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ನಾನು ದುಡಿತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ, ಇವತ್ತುವರೆಗೂ ನಾನು ಭಗವದ್ಗೀತೆ ಓದಿಲ್ಲ, ಭಾಗವತ ಓದಿಲ್ಲ. ಸೊ ನನ್ನ ಈ ಜೀವನದಲ್ಲಿ ಈ ಶಾಸ್ತ್ರಗ್ರಂಥಗಳ ಪಾತ್ರ ಏನೂ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಇಲ್ಲಿ ಸ್ಕ್ರಿಪ್ಚರ್ಸ್ ಅಂತ ಹೇಳಿದಾಗ ವೇದಗಳು, ವೇದಾಂತ, ಅವುಗಳೆಲ್ಲ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುವಂತಹ ಅನೇಕ ರೀತಿಯ ಡೌಟ್ಸ್, ಆ ಸಂದರ್ಭದಲ್ಲಿ ನಮಗೆ ಗೈಡ್ ಮಾಡುವಂತಹದ್ದೇ ಈ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಗ್ರಂಥಗಳು. ದೇ ಗೈಡ್ ಅಸ್. Though they are ready to guide us, we must be available to them. We must be available to the scriptures. So it is only for those who are available to the scriptures, they get the knowledge, they get the guidance. So ನಾವುಗಳು ಈ ನಮ್ಮ ಸ್ಕ್ರಿಪ್ಚರ್ಸ್ಗಳಿಗೆ ಸಿಗುವಂತೆ ನಾವು ರೆಡಿ ಇರಬೇಕು. ನಾವು ಒಂದು ಬದಲಾವಣೆಯನ್ನು ನೋಡ್ತೀವಿ, ಆ ಬದಲಾವಣೆಯನ್ನು ಒಪ್ಕೊಳ್ಳುವಂತಹ ಸಂದರ್ಭ ಬರುತ್ತೆ, ಒಪ್ಕೋಬೇಕಾಗತ್ತೆ. ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಆಗಿರುವಂತಹದ್ದು ಆಮೇಲೆ ಗೊತ್ತಾಗುತ್ತೆ ಅದು ನನ್ನ ಬೆಳವಣಿಗೆಗಾಗಿ ಆದಂತಹ ಒಂದು ಬದಲಾವಣೆ. ಇಲ್ಲಿ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮ ಅಂತ ಹೇಳಿದಾಗ ನಮ್ಮ ಬೆಳವಣಿಗೆ ಅನ್ನುವಂತಹದ್ದು ಇಟ್ ಈಸ್ ನಾಟ್ ದಿ ಗ್ರೋತ್ ಆಫ್ ದಿ ಬಾಡಿ, ಇಟ್ ಈಸ್ ಆತ್ಮದ ಉದ್ಧಾರ. ಸೊ ನನ್ನ ಬೆಳವಣಿಗೆ ಅಂತಂದರೆ ಇಟ್ ಈಸ್ ನಾಟ್ ದಿ ಗ್ರೋತ್ ಆಫ್ ಮೈ ಬಾಡಿ, ಬಿಕಾಸ್ ಇಲ್ಲಿ ಆತ್ಮದ ಉದ್ಧಾರ ಅಂತಂದ್ರೆ ಏನು? ಇಟ್ ವಿಲ್ ಶೋ ಮೀ ಎ ಟ್ರೂತ್. ನಾವಿಲ್ಲಿ ಜಗತ್ತು ಅಂತ ಹೇಳಿದಾಗ ಜಗತ್ತಿನಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ. ಯಾಕೆ ಜಗತ್ತಿನಲ್ಲಿ ಅನೇಕಗಳನ್ನು ನೋಡ್ತೀವಿ? ಬಿಕಾಸ್ ಜಗತ್ತು ಅಂತ ಹೇಳಿದಾಗ ಇಲ್ಲಿ ಅನೇಕಗಳು ಇಲ್ಲಿದೆ. ನಾವು ಹೇಗೆ ಈ ಜಗತ್ತಿನಲ್ಲಿದ್ದೀವಿ, ನಮ್ಮಂತೆ ಇಲ್ಲಿ ಅನೇಕರು ಅನೇಕಗಳು ಈ ಜಗತ್ತಿನಲ್ಲಿ ಇದ್ದಾರೆ, ಇವೆ. ಸೊ ಪ್ರಪಂಚ ಅಂತ ಹೇಳಿದಾಗ ಪ್ರಪಂಚದಲ್ಲಿ ಅನೇಕಗಳು ಇರೋದ್ರಿಂದ ನಾವು ಈ ಪ್ರಪಂಚವನ್ನು ದೃಶ್ಯ ಪ್ರಪಂಚ ಅಂತ ಹೇಳ್ತೀವಿ. It is possible for us to experience. We see so many things. There are so many materials in this jagat. So ಪ್ರಪಂಚ ಅಂತ ಹೇಳಿದಾಗ ಇಲ್ಲಿ ಅನೇಕಗಳನ್ನು ನಾವು ನೋಡ್ತೀವಿ. There are so many things. ಹೀಗೆ ಹೇಳಿದಾಗ
ವಾಟ್ ಈಸ್ ದಿ ಟ್ರೂತ್? ಅನೇಕ ಸಂದರ್ಭದಲ್ಲಿ, ಎಸ್ಪೆಷಲಿ ಆಧ್ಯಾತ್ಮ ಅಂತ ಹೇಳಿದಾಗ, ಅಲ್ಲಲ್ಲಿ ಜೀವ, ಜಗತ್ತು, ಈಶ್ವರ ಅಂತ ಒಂದು ಟಾಪಿಕ್ ಬರುತ್ತೆ. ಸತ್ಯ ಅಂತ ಹೇಳಿ, ಐ ವಾಂಟ್ ಟು ನೋ ದಿ ಟ್ರೂತ್ ಅಲೋನ್, ಅದರ್ ದ್ಯಾನ್ ದಿ ಟ್ರೂತ್ ಐ ಡು ನಾಟ್ ವಾಂಟ್ ಎನಿಥಿಂಗ್. ಇಂತಹ ಮನಸ್ಥಿತಿಯಿಂದ ಜೀವ, ಜಗತ್ತು ಮತ್ತು ಈಶ್ವರ ಅನ್ನುವಂತಹದ್ದನ್ನು ನೋಡಿದಾಗ ಇಟ್ಸ್ ಎ ಬಿಗ್ ಡ್ರಾಮಾ. ಬಿಕಾಸ್ ವೇದಾಂತ ಅನೇಕ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಹೇಳಿರುತ್ತೆ, ಇಟ್ ಈಸ್ ದಿ ಭಗವಂತ, ಹಿ ಅಲೋನ್ appearing as Jiva, and it is the same Bhagavanta appearing as Jagat. He is the Jiva, he is the Jagat, and he is the Ishvara. ಆದರೆ ಇಲ್ಲಿ ವಾಟ್ ಈಸ್ ಜೀವ, ವಾಟ್ ಈಸ್ ಜಗತ್ತು, ಹೂ ಈಸ್ ಈಶ್ವರ, ಇಂತಹ ಪ್ರಶ್ನೆಗಳು ಬಂದಾಗ ಮೂರು ಬೇರೆ ಬೇರೆ ರೀತಿಯಿಂದ ನಾವು ಕೆಲವುಗಳನ್ನು ಅರ್ಥ ಮಾಡ್ಕೋಬೇಕೇನೋ. ಯಾಕೆ ಅಂತಂದ್ರೆ ಇಲ್ಲಿ ಜೀವ, ಜಗತ್ತು, ಈಶ್ವರ ಅಂತ ಹೇಳಿದಾಗ ಹೂ ಈಸ್ ಜೀವ ಅದನ್ನು ನಾನು ತಿಳ್ಕೋಬೇಕು, ವಾಟ್ ಈಸ್ ದಿಸ್ ಜಗತ್ ಅದನ್ನು ನಾನು ತಿಳ್ಕೋಬೇಕು, ಅಂಡ್ ಹೂ ಈಸ್ ಈಶ್ವರ ಅದನ್ನು ನಾನು ತಿಳ್ಕೋಬೇಕು ಅಂತಂದಾಗ ಇಲ್ಲಿ ತಿಳ್ಕೊಳ್ಳುವಂತಹದ್ದು ಮೂರು ಇದೆಯಾ? ಹಾಗಾದರೆ ದ ಅಲ್ಟಿಮೇಟ್ ಟ್ರೂತ್ ಅಂತ ಹೇಳಿದಾಗ ಅಲ್ಲಿರೋದು ಕೇವಲ ಒಂದು ಮಾತ್ರ, ಭಗವಂತ ಅಂತ ಹೇಳಿದಾಗ ಅವನನ್ನು ಹೊರತುಪಡಿಸಿದ್ರೆ ಇಲ್ಲಿ ಇನ್ನೇನು ಇಲ್ಲ ಅಂತ ವೇದಾಂತ ಹೇಳುತ್ತೆ. ಬಹಳ ಸ್ಪಷ್ಟವಾಗಿ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ದಿ ಭಗವಂತ, ಅವನೊಬ್ಬನೇ, ಹಿ ಈಸ್ ಸರ್ವಂ. ಬಟ್ ಇಲ್ಲಿ ಜೀವ, ಜಗತ್ತು, ಈಶ್ವರ ಅಂತ ಹೇಳಿದಾಗ ವಾಟ್ ಈಸ್ ಇಟ್? ಸೊ ಫ್ರಮ್ ದಿ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಟ್ರೂತ್, ವೆನ್ ಇಟ್ ಈಸ್ ಸೆಟ್ ಸೊ, ಜೀವ, ಜಗತ್ತು, ಈಶ್ವರ ಅಂತ ಹೇಳಿದಾಗ ಇಟ್ಸ್ ಎ ಬಿಗ್ ಡ್ರಾಮಾ. But still, we have to understand, before we call it a drama, we want to know what is Jiva, what is Jagat, and who is Ishvara. Then we can say, oh, it's a big drama. It is the Bhagavanta alone, and he is everywhere, and he is everything. ಇದು ಒಂದು ಅನಾಲಿಸಿಸ್ ಆದಮೇಲೆ ನಾವು ಬರುವಂತಹ ಇಂತಹ ಕನ್ಕ್ಲೂಷನ್ಸ್ಗೆ ಬರಬಹುದು. So we have to understand the subtle message which is hidden in this statement, calling it as a drama. It is not just a dry statement. A very subtle message is hidden in this statement. You just cannot call it drama. So we have to understand that subtle message. So behind all the senses there is mind. Senses anta ಹೇಳಿದಾಗ they are many. There are 5 sense organs. So they are many. But mind is the common denominator. Mind is the one. ಅದೇ ರೀತಿ there are many thoughts. Thoughts are plenty in number. Behind all the thoughts there is I thought. So who is there behind this Jiva?
who is there behind this Jagat, and who is there behind this Ishvara. And he is that one who has unchangeable principles in him. ಈಶ್ವರ ಅಂತ ಹೇಳಿದಾಗ, ಸತ್ಯ ಅಂತ ಹೇಳಿದಾಗ, ಇಟ್ ಈಸ್ ದಿ ಸಬ್ಸ್ಟ್ರಾಟಮ್ ಫಾರ್ ಎವ್ರಿಥಿಂಗ್. ಆನ್ ದಿ ಸಬ್ಸ್ಟ್ರಾಟಮ್ ಬೇರೆ ಎಲ್ಲವೂ ಬದಲಾಗ್ತಾ ಬರುತ್ತೆ. ಯಾವುದದು ಒಂದು ಬದಲಾಗದೇ ಇರುವಂತಹದ್ದು ಅಂತಂದ್ರೆ ದಿಸ್ ಸಬ್ಸ್ಟ್ರಾಟಮ್, ದಿಸ್ ಆಧಾರ. ಅಂಡ್ ವಾಟ್ ಈಸ್ ದಟ್ ಆಧಾರ? ದಟ್ ಈಸ್ ದಿ ಸತ್ಯಂ. ದಟ್ ಸತ್ಯಂ ಈಸ್ ದಿ ಭಗವಂತ. ಸೊ ಭಗವಂತ ಅಂತ ಹೇಳಿದಾಗ ದಟ್ ಈಶ್ವರ, ಅವನು ಬದಲಾಗದೆ ಎಲ್ಲ ಬದಲಾವಣೆಗಳು ಕೂಡ ಅವನ ಕಾರಣದಿಂದ ಆಗ್ತಾ ಇರುತ್ತೆ. ಸೊ ಇನ್ ಹಿಸ್ ಪ್ರೆಸೆನ್ಸ್ so many changes that happens. So he is the one, Ishvara is the one who expresses as Jiva on one hand, and he is the one who expresses as Jagat on the other, and at the same time he expresses himself as the Ishvara also. Then who is that again? And what is that one principle which will not change forever? Unchangeable principle. ಸೊ ಯಾವುದದು ತತ್ವ? ಎಂದೂ ಬದಲಾಗದೇ ಇರುವಂತಹ ಆ ತತ್ವ ಯಾವುದು? ಸೊ ಅದು ಯಾವ ತತ್ವ ಅಂತಂದರೆ ದಟ್ ಈಸ್ ಕಾಲ್ಡ್ ದಿ ಟ್ರೂತ್. ದಟ್ ಟ್ರೂತ್ ಇಸ್ ದಿ ಭಗವಂತ. ಸೊ ಹೀ ಈಸ್ ದಿ ಒನ್ ಹೂ ಈಸ್ ದೇರ್ ಇನ್ ದಿ ವೆಸ್ಟಿ, ಆ್ಯಂಡ್ ಆಲ್ಸೋ ಹೀ ಈಸ್ ದ ಒನ್, ಹೀ ಈಸ್ ದಿ ಸಮಷ್ಟಿ ಆಲ್ಸೋ. ವಾಟ್ ಈಸ್ ದಿಸ್ ವೆಸ್ಟಿ ಆ್ಯಂಡ್ ಸಮಷ್ಟಿ? ಸೊ ವೆಸ್ಟಿ ಅಂತಂದರೆ ಎನ್ ಇಂಡಿವಿಜುವಲ್ ಬೀಯಿಂಗ್. ಸಮಷ್ಟಿ ಅಂತಂದರೆ ಇಟ್ ಈಸ್ totality. These are all the truths. So we have to understand these truths. We have to know these truths. That is the very purpose of the Vedanta. Again, why we have to know all these things? ಬಿಕಾಸ್ ಅಗೇನ್ ವೇದಾಂತ ಏನು ಹೇಳುತ್ತೆ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಭಗವಂತ ಈಸ್ ದಿ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ವೆರಿ ಇಂಟೆಲಿಜೆಂಟ್ಲಿ ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್, ಅಂಡ್ ಹಿ ಈಸ್ ದಿ ಒನ್ ಹೂ ಈಸ್ ಆಲ್ಸೋ ಕಾಲ್ಡ್ ದಿ ಸ್ಥಿತಿಕರ್ತ. ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ ನಂತರದಲ್ಲಿ ಇಲ್ಲಿ ಬೇಕಾಗಿರುವಂತಹದ್ದು ಅಂತಂದರೆ ಪಾಲನೆ, ಪೋಷಣೆ ಅಂತ ನಾವೇನು ಹೇಳ್ತೀವಿ, ಅವೆಲ್ಲವನ್ನು ಒದಗಿಸ್ತಾ ಇರುವಂತಹದ್ದು ಯಾರು ಅಂದರೆ ದ ಸೇಮ್ ಪರಮಾತ್ಮ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಈಸ್ ಟೇಕಿಂಗ್ ಕೇರ್, ಅಂಡ್ ಅಗೇನ್ ಹಿ ಈಸ್ ದಿ ಒನ್ ಹೂ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಿಸ್ ಕ್ರಿಯೇಷನ್. ಸೊ ಭಗವಂತನ ಈ ಒಂದು ಸೃಷ್ಟಿಯ ಹಿಂದೆ ಇವೆಲ್ಲ ಇದೆ. ಈ ಸೃಷ್ಟಿಯಲ್ಲಿ ನಾವು ಜನ್ಮ ಅಂತ ಹೇಳಿ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಜನ್ಮ ಅಂತ ಹೇಳಿ ತಗೊಂಡು ಬಂದಾಗ ವೇದಾಂತ ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ, ಆ ಜೀವ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಭಗವಂತ ಅಲೋನ್. ಭಗವಂತ ಅಲೋನ್ ಎಕ್ಸ್ಪ್ರೆಸಸ್ ಆಸ್ ಜೀವ ಅಂತ ಹೇಳಿದಾಗ ಈ ಜೀವ ಇಲ್ಲಿ ಜನ್ಮದ ಮೂಲಕ ನಾನು ಸೃಷ್ಟಿಗೆ ಬಂದಿದ್ದೀನಿ. ಆದರೆ ಸೃಷ್ಟಿಯನ್ನು ತಂದಿರುವಂತಹದ್ದು ಭಗವಂತ. ಭಗವಂತನ ಈ ಸೃಷ್ಟಿಯಲ್ಲಿ ನಾನು ಜೀವ ಅಂತ ಹೇಳಿ ಜನ್ಮವನ್ನು ನಾನು ತಗೊಂಡು ಬಂದಿದ್ದೀನಿ. ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಜೀವ ಅಂತ ಹೇಳಿ ಈ ಸೃಷ್ಟಿಗೆ ನಾನು ಹೇಗೆ ಜನ್ಮವನ್ನು ತಗೊಂಡು ಬಂದಿದ್ದೀನಿ? ಆ್ಯಕ್ಚುಲಿಗೆ ಜನ್ಮ ಸಿಕ್ಕಿರುವಂತಹದ್ದು ಜೀವನಿಗೂ
ಅಥವಾ ದೇಹಕ್ಕೂ? ಯು ಹ್ಯಾವ್ ಟು ಥಿಂಕ್. ಸೊ ಜನ್ಮ ಈಸ್ ಫಾರ್ ದಿ ದೇಹ, ಜೀವ ಈಸ್ ದಿ ಭಾವ. ಸೊ ದೇಹವನ್ನ ನಾನು ಅಂತ ತಿಳ್ಕೊಂಡು ಅಲ್ಲಿ ಜೀವ ಭಾವವನ್ನು ಬೆರೆಸಿ ನಾನು ಮೀನ್ಸ್ ದಿಸ್ ಬಾಡಿ. ಸೊ ಸತ್ಯವಲ್ಲದೆ ಇರುವಂತಹದ್ದನ್ನ ಸತ್ಯ ಅಂತ ನಾನು ತಿಳ್ಕೊಂಡಿದ್ದೀನಲ್ಲ. ಸೊ ಟು ರೆಗ್ಯುಲೇಟ್ ಮೀ, ದೀಸ್ ವೇದಾಸ್ ಆರ್ ಇಂಟ್ರಡ್ಯೂಸ್ಡ್ ಬೈ ದಿ ಭಗವಂತ. ಸೊ ಇಂತಹ ಸತ್ಯದ ಕಡೆಗೆ ನಮ್ಮ ಗಮನ ಹೊರಳಬೇಕು ಅಂತ ಹೇಳಿ ಈ ವೇದಾಂತಗಳು ಇವೆಲ್ಲವನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಅಂಡ್ ಅಗೇನ್ ಭಗವಂತ ಹಿ ಕಂಟಿನ್ಯೂಸ್, ಸಮಾನ ಕರ್ಮಾಚರಣಂ ಪತಿತಾನಾಂ ನ ಪಾತಕಂ ಔತ್ಪತ್ತಿಕೋ ಗುಣ ಸಂಘೋ ನ ಶಯನ ಪತತ್ಯದಃ. ಈಗ ಈ ಸೃಷ್ಟಿಯಲ್ಲಿ ದೇಹದ ಜನ್ಮವಾಗಿದೆ. ದೇಹವನ್ನು ನಾನು ಅಂತ ತಿಳ್ಕೊಂಡು ಒಬ್ಬ ಮನುಷ್ಯ, ಸೊ ಅವನು ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದಾನೆ. ಸೊ ಒಬ್ಬ ಮನುಷ್ಯ ಬಿಕಾಸ್ ಆಫ್ ದಿ ಅಜ್ಞಾನ ಅವನು ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದಾನೆ. ಎರಡನೇದಾಗಿ ಅವನ ಮುಂದೆ ಅವನಿಗೆ ಎರಡು ಆಯ್ಕೆಗಳಿದೆ ಇಲ್ಲಿ ಈ ಸೃಷ್ಟಿಯಲ್ಲಿ. ಚೆನ್ನಾಗಿ ಬದುಕು ಮಾಡುವಂತಹದ್ದು ಅಥವಾ ತನ್ನ ಬದುಕನ್ನು ಅವನು ಹಾಳು ಮಾಡಿಕೊಳ್ಳುವಂತಹದ್ದು. ಎರಡೂ ಆಯ್ಕೆಗಳು ಕೂಡ ಅವನಿಗೆ ಸೇರಿತ್ತು. ಇಲ್ಲಿ ಭಗವಂತ ಅವನು ಬಂದು ನೀನು ಹೀಗೆ ಮಾಡು ಹಾಗೆ ಮಾಡು ಅವನು ಹೇಳೋದಿಲ್ಲ. ಸೊ ಇಟ್ ಈಸ್ ದ ಡಿಸಿಷನ್ ಈಸ್ ಗಿವನ್ ಟು ದಿ ಜೀವ. ಸೊ ಇಲ್ಲಿ ಒಬ್ಬ ಮನುಷ್ಯ ತನ್ನ ಬದುಕನ್ನು ಅವನು ಆರಿಸ್ಕೋಬೇಕು, ಹೇಗೆ ಬದುಕಬೇಕು ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಬಹಳ ಹೀನಾಯವಾಗಿ ಅವನು ಬದುಕ್ತಾ ಇದ್ದಾನೆ. ದಟ್ ಮೀನ್ಸ್ ಅವನಿಗೆ ಬದುಕಿನ ಮೌಲ್ಯಗಳು ಗೊತ್ತಾಗ್ತಾ ಇಲ್ಲ, ಫ್ರೀಡಮ್ನ ಅರ್ಥ ಮಾಡ್ಕೊಂಡಿಲ್ಲ, ಸ್ವಾತಂತ್ರ್ಯ ಅಂತಂದ್ರೆ ಗೊತ್ತಿಲ್ಲ, ತನಗೆ ಇಷ್ಟ ಬಂದಂತೆ ತನ್ನ ಮನಸ್ಸು ಹೇಳಿದಂತೆ ತನ್ನ ಯೋಚನೆಗಳಿಗೆ ವಿರುದ್ಧವಾಗಿ ಹೋಗದೆ ದೇಹ ಬಯಸುವಂತೆ ಮನಸ್ಸು ಬಯಸುವಂತೆ ಅವೆಲ್ಲವನ್ನ ನಾನು ಅಂತ ತಿಳ್ಕೊಂಡಿದ್ದಾನೆ. ದೇಹ ಮನಸ್ಸು ಇವೆಲ್ಲವನ್ನ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಅಕಾರ್ಡಿಂಗ್ ಟು ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಜೀವ, ದೇಹ ಅಂತ ಹೇಳಿದಾಗ ಇಟ್ ಆಲ್ವೇಸ್ ವಾಂಟ್ಸ್ ಟು ಬಿ ಇನ್ ದಿ ಕಂಫರ್ಟ್ ಝೋನ್. ಬಿಸಿಲು ಬೇಡ, ಮಳೆ ಬೇಡ, AC ರೂಮ್ ಬೇಕು, ಸುಪ್ಪತ್ತಿಗೆ ಬೇಕು. ದಿಸ್ ಇಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ದೇಹ, ಬಿಕಾಸ್ ಇಟ್ ಆಲ್ವೇಸ್ ವಾಂಟ್ಸ್ ಟು ಬಿ ಇನ್ ದಿ ಕಂಫರ್ಟ್ ಝೋನ್. ಸೊ ಹೀಗೆ ದೇಹ ಹೇಳಿದಂತೆ ಮನಸ್ಸು ಹೇಳಿದಂತೆ ತನಗಿಷ್ಟ ಬಂದಂತೆ ಬದುಕ್ತಾ ಇದ್ದಾನೆ. ಸೊ ದಟ್ ಈಸ್ ಕಾಲ್ಡ್ ದಿ ಹೀನಾಯ ಬದುಕು. ಅವನಿಗೆ ಬದುಕಿನ ಮೌಲ್ಯಗಳು ಗೊತ್ತಾಗ್ತಾ ಇಲ್ಲ, ಹೇಗೆ ಬದುಕಬೇಕು, ವಾಟ್ ಈಸ್ ದಿ ರೈಟ್ ಲಿವಿಂಗ್ ಏನು ಅನ್ನೋದು ಅವನಿಗೆ ಗೊತ್ತಾಗಿಲ್ಲ. ಸೊ ಹೀಗೆ ಅವನು ಮೌಲ್ಯಗಳನ್ನ ಪರಿಗಣಿಸದೇ ಇದ್ದ ಕಾರಣದಿಂದ ಈಗಾಗಲೇ ಅವನು ಬಹಳ ಕೆಟ್ಟ ಪ್ರವೃತ್ತಿಗಳಿಂದ ತನ್ನ ಬದುಕನ್ನು ನೋಡ್ತಾ ಇದ್ದಾನೆ. ಸೊ ಅವನ ಬದುಕು ಹೇಗೆ ಅಂತಂದ್ರೆ ಈಗಾಗಲೇ ಇಟ್ ಈಸ್ ವೆರಿ ನೀಚವಾದ ಬದುಕು ಅವನಿಗೆ ಬದುಕ್ತಾ ಇದ್ದಾನೆ. ಸೊ ಮತ್ತಷ್ಟು ನೀಚತನಕ್ಕೆ ಹೋಗಿ ತಲುಪುವಂತಹ ಚಾನ್ಸಸ್ ಇದೆ. ಸೊ ಈಗ ಅವನು ಗೊತ್ತಾಗತ್ತೆ, ಓಹೋ ನಾನು ಹೀಗೆ ಕಂಟಿನ್ಯೂ ಮಾಡಿದ್ರೆ ನನ್ನ ಬದುಕು ಮತ್ತಷ್ಟು ಕಷ್ಟವಾಗತ್ತೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಯಾವಾಗ ಇದು ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಅಂತ ಹೇಳಿ ಒಂದು ಗಂಭೀರವಾಗಿ ಅದನ್ನ ತಿಳ್ಕೊಂಡಾಗ ಆಗ there is always a scope for him to change the route, change the direction, change the
ಆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳುವಂತಹ ಅವಕಾಶ ಅವನಿಗೆ ಯಾವಾಗಲೂ ಇದ್ದೇ ಇದೆ. ಅದ್ರ ಬದಲು ಅವನು ಮತ್ತೊಂದು ರೀತಿಯಲ್ಲೂ ಕೂಡ ಯೋಚನೆ ಮಾಡಬಹುದು. ಸೊ ನಾನು ನನ್ನ ಬದುಕನ್ನು ನೋಡಿಕೊಂಡೆ, ಈಗಾಗಲೇ ಬಹಳ ಹದಗೆಟ್ಟು ಹೋಗಿದೆ ನನ್ನ ಬದುಕು, ಹೀನಾಯವಾಗಿ ಬದುಕ್ತಾ ಇದ್ದೀನಿ ನಾನು. ಐ ಹ್ಯಾವ್ ಆಲ್ರೆಡಿ ಫಾಲನ್. ನನ್ನ ಪರಿಸ್ಥಿತಿ ಈ ರೀತಿ ಇದೆ ಅಂತಂದಮೇಲೆ ನಾನು ಇದಕ್ಕಿಂತ ಇನ್ನೇನು ಕೆಳಗಡೆ ಹೋಗಿ ಜಾರಿ ಬೀಳೋದಕ್ಕಾಗೋದಿಲ್ಲ. ಈಗಾಗಲೇ ನಾನು ಬಿದ್ದಾಗ ಹೋಗಿದೆ, ಇನ್ನು ಬೀಳೋವಂತಹದ್ದಿಲ್ಲ. ಲೆಟ್ ಮೀ ಕಂಟಿನ್ಯೂ ಲೈಕ್ ದಿಸ್. ಯಾಕೆ ಅಂತಂದರೆ ಐ ಆಮ್ ಲಿವಿಂಗ್ ಇನ್ ಎ ಸೊಸೈಟಿ. ನನ್ನ ಸುತ್ತಮುತ್ತ ಇರುವಂತಹ ಎಲ್ಲ ಜನಗಳು ಕೂಡ ನನ್ನನ್ನು ಒಂದು ರೀತಿಯಲ್ಲಿ ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇವನು ಸರಿ ಇಲ್ಲ, ಇವನು ಬದುಕು ಸರಿ ಇಲ್ಲ, ಬಹಳ ಕೆಳಗಿನ ಮಟ್ಟದಲ್ಲಿ ಇವನು ಬದುಕು ಮಾಡ್ತಾ ಇದ್ದಾನೆ. ಸೊ ಹೀಗೆ ಒಂದು ಸಲ ನನಗೆ ಇಂತಹ ಬದುಕು ಸರಿ ಇಲ್ಲ, ನನ್ನ ಪರಿಸ್ಥಿತಿ ಸರಿ ಇಲ್ಲ, ಆದರೂ ಕೂಡ ನಾನು ಬದಲಾಗಲೇಬೇಕು, ನನ್ನ ಬದುಕನ್ನು ನಾನು ಸರಿ ಮಾಡ್ಕೋಬೇಕು ಅನ್ನೋವಂತಹದ್ದನ್ನು ಅವನೇನಾದರೂ ಪರಿಗಣಿಸಿದರೆ ದೆನ್ ಡೆಫಿನೆಟ್ಲಿ ದೇರ್ ಈಸ್ ಎ ಚಾನ್ಸ್ ಫಾರ್ ಹಿಮ್. ಸೊ ಅವನು ತನ್ನ ಬದುಕನ್ನು ಸರಿ ಮಾಡ್ಕೋಬಹುದು. ಬಟ್ ಮೆನಿ ಎ ಟೈಮ್ಸ್ ಫ್ರಮ್ ದಿ ಬಿಗಿನಿಂಗ್ ಅವನು ನೀಚತನವಾದ ಬದುಕನ್ನು ಮಾಡ್ತಾ ಇದ್ದಿದ್ದರಿಂದ, ಬಿಕಾಸ್ ಆಫ್ ದಿ ಮೂರ್ಖತನ, ಒಳಗಡೆ ಆ ಅಂತರಾತ್ಮ ಅಥವಾ ಮನಸ್ಸು ಅನ್ನುವಂತಹದ್ದು ಕೂಗಿ ಕೂಗಿ ಹೇಳ್ತಾ ಇದೆ, ನಿನ್ನ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನಿನ್ನ ಬದುಕು ಸರಿ ಇಲ್ಲ, ಈಗಲೂ ಕೂಡ ನೀನು ಬದಲಾಯಿಸ್ಕೋಬಹುದು ಅನ್ನೋಂತಹ ಸಿಗ್ನಲ್ಗಳನ್ನ ಅದು ಒಳಗಿನಿಂದನೇ ಕೊಡ್ತಾ ಇರುತ್ತೆ. ಬಟ್ ಹಿ ವಿಲ್ ನಾಟ್ ಲಿಸನ್ ಟು ದಟ್. ಸೊ ಬಿಕಾಸ್ ಆಫ್ ದಿ ಮೂರ್ಖತನ, ಆ ಒಳಗಿನ ಆ ಕೂಗನ್ನ ಕೇಳಿಸಿಕೊಳ್ಳೋ ಅಷ್ಟು ತಾಳ್ಮೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವನಿಗೆ ಮತ್ತೊಂದು ಅವಕಾಶ ಅಂತ ಹೇಳಿ ಯಾರೋ ಒಬ್ಬ ಮಹಾತ್ಮ, ಒಬ್ಬ ಪುಣ್ಯ ಪುರುಷ ಬರ್ತಾನೆ ಅವನ ಹತ್ರ. ನೋಡಪ್ಪ, ದಿಸ್ ಈಸ್ ನಾಟ್ ದಿ ರೈಟ್ ಟೈಪ್ ಆಫ್ ಲಿವಿಂಗ್, ಸರಿ ಇಲ್ಲ. ಈವನ್ ನೌ ಯು ಕ್ಯಾನ್ ಚೇಂಜ್ ಯುವರ್ ಡೈರೆಕ್ಷನ್ ಸೊ ದಟ್ ಯು ಕ್ಯಾನ್ ಲಿವ್ ಬೆಟರ್ ವೇ. ಹೀಗೆಲ್ಲ ಹೇಳಿ ಅವನಿಗೆ ಹಲವಾರು ರೀತಿಯ ಮಾರ್ಗದರ್ಶನವನ್ನು ನಾನು ಕೊಡ್ತೀನಿ, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಬ್ಬ ಮಹಾತ್ಮ, ಯಾರೋ ಒಬ್ಬ ಮಹಾಪುರುಷ ಬಂದು ಅವನ ಹತ್ರ ಹೇಳಿದ್ರು ಕೂಡ ಅವನು ಆ ಮಹಾಪುರುಷನನ್ನ ಬೇಕಾದ್ರೆ ನೀನು ಫೂಲ್ ಅಂತ ಹೇಳಿ ಅವನನ್ನು ಕಳಿಸಬಹುದು. ಎಕ್ಸಾಕ್ಟ್ಲಿ ವೇದಾಂತನೇ ಬಂದು ಅವನ ಬಳಿ ನಿಂತು ನಿನ್ನ ಬದುಕನ್ನು ನೀನು ಚೇಂಜ್ ಮಾಡ್ಕೋ, ನಿನಗೆ ಬೇಕಾಗಿರುವಂತಹ ಗೈಡೆನ್ಸ್ನ ನಾನು ಕೊಡ್ತೀನಿ, ಅದೆಲ್ಲ ಇಟ್ಸ್ ಆಲ್ ಅವೈಲಬಲ್ ಇನ್ ದಿ ಸ್ಕ್ರಿಪ್ಚರ್ಸ್. ರೀಡ್ ದಿ ಸ್ಕ್ರಿಪ್ಚರ್ಸ್, ಯು ಲರ್ನ್ ಹೌ ಟು ಲಿವ್. ಹೀಗೆ ಹೇಳಿದಾಗ ಅವನು ಈವನ್ ಹಿ ಈಸ್ ರೆಡಿ ಟು ಬ್ಲೇಮ್ ದಿ ವೇದಾಂತ ಆಲ್ಸೋ. He doesn't want to accept the directions given by a Sadguru, or he will even reject the Vedantas also. ಹೀಗೆ ಒಬ್ಬ ಮಹಾತ್ಮನನ್ನ ಫೂಲ್ ಅಂತ ಕರಿಬಹುದು, ವೇದಾಂತವನ್ನ ಫೂಲ್ ಅಂತ ಕರಿಬಹುದು. ಪುರಾಣಗಳಲ್ಲಿ ಈ ರೀತಿ ಇದೆ ಅಂತ ಹೇಳಿದ್ರು ಅದನ್ನ ಅಜ್ಜಿ ಕತೆ ಅಂತ ಹೇಳಿ ಅದನ್ನ ಧಿಕ್ಕರಿಸಬಹುದು. ಇಟ್ಸ್ ಆಲ್ ಪಾಸಿಬಲ್. And this is called, ಅವನಿಗೆ ನಾನು ಮತ್ತೆ ಬದಲಾಗುವಂತಹ ಚಾನ್ಸಸ್ ಇಲ್ಲ ಅನ್ನುವಂತಹ ಆ ಒಂದು ಮೂರ್ಖತನ, ಅವನ ಹಠ ಅವನಿಗೆ ಸರಿಯಾದ ಬದುಕನ್ನು ಸಿಗದೇ ಇರೋ ಹಾಗೆ ಆಗತ್ತೆ. ಸೊ ಅದರಿಂದ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ದೇರ್ ಈಸ್ ಆಲ್ವೇಸ್ ಎ ಚಾನ್ಸ್. These scriptures are ready to guide you, but you must be available to me. ಅದಕ್ಕೆ we must be available to the scriptures. ನಾವು ರೆಡಿ ಇರಬೇಕು. Our Vedantas are ready. Sadguru is ready.
ದೆನ್ ಚೇಂಜ್ ಈಸ್ ಪಾಸಿಬಲ್. ಅದನ್ನು ಇಲ್ಲಿ ಭಗವಂತ ಹೇಳ್ತದೆ ನೋಡಪ್ಪ, ನೀನು ಬದಲಾವಣೆ ಆಗಬೇಕು, ಆತ್ಮದ ಉದ್ಧಾರ ಆಗಬೇಕು ಅಂತಂದರೆ ಮೊದಲು ನೀನು ತಮಸ್ಸಿನಿಂದ ರಜಸ್ಸಿಗೆ ಬರಬೇಕು. ತಮೋ ಗುಣವನ್ನು ಬಿಟ್ಟು ರಜೋಗುಣಕ್ಕೆ ನೀನು ಗುರುತಿಸಬೇಕಾಗತ್ತೆ. ಆ ನಂತರದಲ್ಲಿ ರಜೋಗುಣದಿಂದ ನೀನು ಸತ್ವಗುಣಕ್ಕೆ ಬರಬೇಕಾಗತ್ತೆ. ಅಗೇನ್ ಇಟ್ ಈಸ್ ನಾಟ್ ಫೈನಲ್. ನೀನು ಈ ಎಲ್ಲ ಗುಣಗಳನ್ನು ಮೀರಿ ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಗೋ ಬಿಯಾಂಡ್ ದಿ ಗುಣಾಸ್. ಇಲ್ಲಿ ಯಾಕೆ ಸ್ಕ್ರಿಪ್ಚರ್ಸ್ ಈ ರೀತಿ ಹೇಳ್ತಾ ಇದೆ, ಗೋ ಬಿಯಾಂಡ್ ದಿ ಗುಣಾಸ್ ಅಂತಂದರೆ, ಸೋ ದಟ್ ಯು ವಿಲ್ ನಾಟ್ ಬಿ ಬಾದರ್ಡ್ ಬೈ ದಿ ದ್ವಂದ್ವಾಸ್. ದ್ವಂದ್ವಾಸ್ ಅಂತಂದರೆ ಪೇರ್ ಆಫ್ ಆಪೋಸಿಟ್ಸ್, ಗುಡ್ ಆ್ಯಂಡ್ ಬ್ಯಾಡ್, ಶುಭ ಅಶುಭ, ಪ್ಯೂರ್ ಆ್ಯಂಡ್ ಇಂಪ್ಯೂರ್. ಸೊ ಇದೆಲ್ಲ ನಮ್ಮನ್ನು ಅಲ್ಲಲ್ಲಿ ನಮ್ಮನ್ನು ತಡೀತಾ ಇರುತ್ತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಪ್ಯೂರು, ಯಾವುದು ಇಂಪ್ಯೂರು. ಅಗೇನ್ ಇಟ್ ಈಸ್ ಅವರ್ ಮೈಂಡ್, ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್ ದಿಸ್ ಈಸ್ ಗುಡ್ ಆ್ಯಂಡ್ ದಿಸ್ ಈಸ್ ಬ್ಯಾಡ್. ಅದರಿಂದ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ತಮಸ್ಸಿನಿಂದ ನೀನು ರಜೋಗುಣಕ್ಕೆ ಬರಬೇಕಾಗುತ್ತೆ, ರಜೋಗುಣದಿಂದ ನೀನು ನಿನ್ನನ್ನು ಸತ್ವಗುಣಕ್ಕೆ ಬದಲಾಯಿಸ್ಕೋಬೇಕು. ಸತ್ವಗುಣದಲ್ಲೂ ಕೂಡ ನೀನು ನಿಲ್ಲಬಾರದು. ಈವನ್ ಅದನ್ನು ಗುಣಗಳನ್ನು ಕೂಡ ನೀನು ದಾಟಿ ಮುಂದಕ್ಕೆ ಹೋಗಬೇಕಾಗತ್ತೆ. ಆಗ ನಿನಗೆ ಇಂತಹ ತೊಂದರೆಗಳಿಲ್ಲ. ದಿಸ್ ಈಸ್ ದಿ ಟೀಚಿಂಗ್ ಆಫ್ ಪರಮಾತ್ಮ. ಅಂಡ್ ಹಿ ಕಂಟಿನ್ಯೂಸ್, ಯತೋ ಯತೋ ನಿವರ್ತೇತ ವಿಮುಚ್ಯೇತ ತತಸ್ತತಃ ಏಷ ಧರ್ಮೋ ನೃಣಾಂ ಕ್ಷೇಮಃ ಶೋಕಮೋಹ ಭಯಾಪಹಃ. ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಶೋಕ, ದುಃಖ, ಮೋಹ ಅನ್ನುವಂತಹದ್ದು ನಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ಮೋಹ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಡೆಲ್ಯೂಷನ್. ಅಂಡ್ ಭಯ, ಫಿಯರ್, ಇವೆಲ್ಲವುಗಳು ಮನುಷ್ಯನನ್ನ ಅಂಟಿಕೊಂಡಾಗ ಅವುಗಳು ಅವನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ನಮ್ಮ ನಿಜವಾದ ಸ್ವರೂಪ, ನಮ್ಮ ನಿಜವಾದ ಸ್ವಭಾವ ಏನು ಅಂತಂದರೆ, ನಮಗೆ ಎಂದೂ ಕೂಡ ಶೋಕವಾಗಲಿ, ಮೋಹವಾಗಲಿ, ಭಯವಾಗಲಿ ಇವುಗಳು ಯಾವುದು ನಮಗೆ ಬೇಕಾಗಿಲ್ಲ. ದಟ್ ಮೀನ್ಸ್ ನನ್ನ ನೈಜ ಸ್ವರೂಪ ಏನು ಅಂತಂದರೆ ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಸೊ ನಂದು ಸಚ್ಚಿದಾನಂದ ಸ್ವರೂಪವೇ ಆಗಿರೋದ್ರಿಂದ ಈ ದುಃಖ ಅನ್ನುವಂತಹದ್ದಾಗಲಿ, ಮೋಹ ಅನ್ನುವಂತಹದ್ದಾಗಲಿ, ಅಥವಾ ಭಯ ಫಿಯರ್ ಇದಾಗಲಿ, ಇದ್ಯಾವುದು ನನಗೆ ಬೇಕಾಗಿಲ್ಲ. ನಮ್ಮ ಬದುಕು ಹೇಗಿರುತ್ತೆ, ನಮಗೇನೋ ಒಂದು ಬೇಕು ಅಂತಂದಾಗ ಆ ಬೇಕಾಗಿರೋಂತಹದ್ದನ್ನು ನಾವು ಪಡ್ಕೋತೀವಿ. ಬೇಕು ಅನ್ನುವಂತಹದ್ದು ಯಾವಾಗ ಅನ್ಸತ್ತೆ ಅಂತಂದರೆ ಅದು ನನ್ನ ಬಳಿ ಇಲ್ಲ. ಯಾವುದೋ ಮುಂದನ್ನು ಗುರುತಿಸ್ತೀವಿ, ಗುರುತಿಸಿದಾಗ ಅದು ನನ್ನಲ್ಲಿ ಇಲ್ಲ, ಅದು ಬೇರೆ ಇನ್ನೆಲ್ಲೋ ಇದೆ. ಸೊ ಬೇರೆ ಎಲ್ಲೋ ಇರೋದನ್ನು ನಾನು ಪಡ್ಕೋಬೇಕಾಗತ್ತೆ. ಸೊ ವಾಟ್ ಈಸ್ ದಿ ಮಾರ್ಗ? ಸೊ ಇಲ್ಲಿ ನನಗೆ ಬೇಕಾಗಿರುವಂತಹದ್ದು ಬೇಕು ಅಂತ ಅನ್ನಿಸ್ದಾಗ ಅದನ್ನು ನಾನು ಪಡ್ಕೊಳ್ಳುವಂತಹದ್ದಕ್ಕೆ ದ ಮಾರ್ಗ ಈಸ್ ಕರ್ಮ ಅಂತಂದರೆ ಐ ಹ್ಯಾವ್ ಟು ಪರ್ಫಾರ್ಮ್ ಸರ್ಟನ್ ಆ್ಯಕ್ಷನ್ಸ್. ಸೊ ನನಗೇನೋ ಒಂದು ಬೇಕು ಅಂತಂದಾಗ ಇಟ್ ಈಸ್ ಕಾಲ್ಡ್ ದಿ ಡಿಸೈರ್. ಬೇಕು ಅಂತ ಯಾವಾಗ ಅನಿಸುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಆಸೆ, ಬಯಕೆ. ಇಟ್ ಈಸ್ ಕಾಲ್ಡ್ ದಿ ಡಿಸೈರ್ಸ್. ಸೊ ಬೇಕು ಅನ್ನುವಂತಹದ್ದನ್ನ ಅಂತಂದರೆ ನನ್ನಲ್ಲಿದ್ದಂತಹ ಆಸೆಯನ್ನು ನಾನು ಪೂರೈಸ್ಕೋಬೇಕು ಅಂತಂದಾಗ ಅದಕ್ಕೋಸ್ಕರವಾಗಿ ಐ ಹ್ಯಾವ್ ಟು ಡೂ ಸರ್ಟನ್ ಕರ್ಮಾಸ್. ಸೊ ಬೈ ಪರ್ಫಾರ್ಮಿಂಗ್ ದಿ ಆಕ್ಷನ್ಸ್, ಬೈ ಪರ್ಫಾರ್ಮಿಂಗ್ ದಿ ಕರ್ಮಾಸ್, ಐ ಅರ್ನ್ ದಿ ವೆಲ್ತ್, ಐ ಅರ್ನ್ ಮನಿ. ಸೊ ಸಂಪಾದನೆ ಅಂತ ಹೇಳ್ತೀವಿ.
ಯಾವುದೋ ಒಂದು ಬೇಕು ಅನ್ನುವಂತಹ ಆಸೆ ಉಂಟಾದಾಗ ಅದನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಅಂತಂದರೆ ಹಣ. ಹಣವನ್ನು ಹೇಗೆ ಸಂಪಾದನೆ ಮಾಡುವಂತಹದ್ದು? ಬೈ ಪರ್ಫಾರ್ಮಿಂಗ್ ದಿ ಕರ್ಮಾಸ್. ಸೊ ಕೆಲವು ಕರ್ಮಗಳನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ತೀನಿ. ದೆನ್ ಹಣ ಅನ್ನುವಂತಹದ್ದು ಇಟ್ ಈಸ್ ಎ ಮಾಧ್ಯಮ. ಸೊ ಹಣವನ್ನು ನಾನು ಮತ್ತೊಬ್ಬನಿಗೆ ಕೊಡ್ತೀನಿ, ಮತ್ತೊಬ್ಬನಲ್ಲಿರುವಂತಹ ನನಗೆ ಬೇಕಾಗಿರುವಂತಹ ಆ ವಸ್ತುವನ್ನು ನಾನು ಪಡ್ಕೋತೀನಿ. ಸೊ ಇಲ್ಲಿ ಎಕ್ಸ್ಚೇಂಜ್ ಏನಾಯಿತು? ನಾನು ಥ್ರೂ ದಿ ಕರ್ಮಾಸ್ ಹಣವನ್ನು ಸಂಪಾದನೆ ಮಾಡಿದೆ. ಆ ಹಣವನ್ನು ಅಲ್ಲಿ ಕೊಟ್ಟು ನನಗೆ ಬೇಕಾಗಿರುವಂತಹದ್ದನ್ನು ಪಡ್ಕೊಂಡೆ. ನನಗೆ ಅದು ಯಾಕೆ ಬೇಕಾಗಿತ್ತು ಅಂತಂದರೆ ದಟ್ ವಾಸ್ ಮೈ ಡಿಸೈರ್. ಸೊ ಆಸೆ, ಬಯಕೆ. ಸೊ ಇದು ನಮಗೆ ಬೇಕಾಗಿರುವಂತಹದ್ದು ನನಗೆ ಸಿಗಬೇಕು ಅಂತಂದರೆ ನಾನು ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡಿದಾಗ ಹಣ ಸಿಗತ್ತೆ. ಹಣ ನನ್ನ ಬಳಿ ಇದೆ ಅಂತಂದರೆ ನನಗೆ ಬೇಕಾಗಿರುವಂತಹ ಸಿಗತ್ತೆ ಎನ್ನುವಂತಹದ್ದು ನಮಗೆ ಮನದಟ್ಟಾಗೋಗುತ್ತೆ. ಯಾವಾಗ ಇದು ನಮಗೆ ಸಂಪೂರ್ಣವಾಗಿ ಮನದಟ್ಟಾಗತ್ತೆ ಆಗ ಈ ಕರ್ಮ ಮಾಡುವಂತಹದ್ದು ನಮಗೆ ಅಭ್ಯಾಸ ಆಗಿ ಹೋಗುತ್ತೆ. ಸೊ ನಮಗೆ ಹಣ ಬೇಕು ಅಂತ ಅನ್ನಿಸ್ದಾಗಲೆಲ್ಲ ನಾವು ಕರ್ಮವನ್ನು ಮಾಡ್ತೀವಿ. ಹಣ ಯಾವ ಸಂದರ್ಭದಲ್ಲಿ ನನಗೆ ಬೇಕು ಅಂತ ಅನಿಸುತ್ತೆ? ಯಾವಾಗ ನಾನು ಕೆಲವುಗಳಿಗಾಗಿ ಆಸೆಯನ್ನು ವ್ಯಕ್ತಪಡಿಸ್ತೀನಿ, ಆಗ ನನಗೆ ಅದನ್ನು ಪಡ್ಕೋಬೇಕು ಅಂತಂದಾಗ ನನಗೆ ಬೇಕಾಗಿರುವಂತಹದ್ದು ಹಣ. ಸೊ ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಐ ಪರ್ಫಾರ್ಮ್ ದಿ ಕರ್ಮಾಸ್. ಸೊ ಹೀಗೆ ಕರ್ಮ ಮಾಡಿ ಹಣವನ್ನು ಸಂಪಾದನೆ ಮಾಡುವಂತಹದ್ದು ನಮಗೆ ಅಭ್ಯಾಸ ಆಗಿ ಹೋಗಿದೆ. ಸೊ ಹಣ ಬೇಕು ಅಂತಂದಾಗಲಿಲ್ಲ ನಾವು ಈ ಕರ್ಮದ ಮಾರ್ಗಕ್ಕೆ ಬರ್ತೀವಿ. ಮತ್ತು ಬೇಕಾಗಿರುವಂತಹದ್ದು ನನಗೆ ಸಿಗತ್ತೆ ಅಂತಂದಾಗ ಅಲ್ಲಿ ಕರ್ಮವನ್ನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಯಿತು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಚಿತ್ರವಾದ ಆಸೆ ಬಯಕೆಗಳು ಇರುತ್ತವೆ. ಅಂತಹ ವಿಚಿತ್ರವಾದಂತಹ ಆಸೆ ಬಯಕೆಗಳು ನನ್ನಲ್ಲಿ ನಾನು ಅದನ್ನು ಪಡ್ಕೊಳ್ಳೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದಾಗ ನನಗೆ ಬೇಕಾಗಿರುವಂತಹದ್ದು ಅವುಗಳು ನನ್ನ ಬಳಿ ಬಂದಾಗ ನಾನು ಶಾಂತನಾಗ್ತೀನಿ. ಐ ವಿಲ್ ಬಿ ಹ್ಯಾಪಿ ಓನ್ಲಿ ವೆನ್ ಐ ಗೆಟ್ ದೋಸ್ ಥಿಂಗ್ಸ್. ಬಟ್ ಅದು ಅಂತಹದ್ದನ್ನು ನಾನು ಪಡ್ಕೋಬೇಕು ಅಂತಂದಾಗ ಇಲ್ಲಿವರೆಗೆ ಹಣವನ್ನು ಸಂಪಾದನೆ ಮಾಡಿ ಪಡ್ಕೋತಾ ಇದ್ದೆ. ಆದರೆ ಈಗ ನನ್ನಲ್ಲಿ ಈಗ ಉಂಟಾಗಿರುವಂತಹ ಕೆಲವೊಂದು ವಿಚಿತ್ರವಾದ ಆಸೆ ಬಯಕೆ ಏನಾಗಿದೆ ಅಂತಂದರೆ ಅದನ್ನು ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಮೋಹ ನನ್ನಲ್ಲಿ ಉಂಟಾದಾಗ ಐ ಆಮ್ ರೆಡಿ ಟು ಡೂ ಎನಿ ಟೈಪ್ ಆಫ್ ಕರ್ಮಾಸ್. ಅಂತಂದ್ರೆ ಏನು? ವಿ ಆರ್ ರೆಡಿ ಟು ಟರ್ನ್ ದಿ ವರ್ಲ್ಡ್ ಅಪ್ ಅಂಡ್ ಡೌನ್. ಯಾವ ಕರ್ಮವನ್ನು ಬೇಕಾದರೂ ನಾವು ಮಾಡೋದಕ್ಕೆ ಸಿದ್ಧರಾಗಿ ಹೋಗ್ತೀವಿ. ಬಿಕಾಸ್ ಥ್ರೂ ದಟ್ ವಿ ವಾಂಟ್ ಮನಿ ಅಂಡ್ ವಿ ವಾಂಟ್ ಟು ಅಟೈನ್ ದೋಸ್ ಪ್ರಾಡಕ್ಟ್ಸ್ ಆರ್ ವಿ ಹ್ಯಾವ್ ಟು ಫುಲ್ಫಿಲ್ ಸಚ್ ಡಿಸೈರ್ಸ್. ಸೊ ಹೀಗಾಗಿ ಹೆಚ್ಚು ಹಣ ನಮಗೆ ಬೇಕು ಅಂತಂದಾಗ ಯಾವುದೇ ರೀತಿಯ ಕರ್ಮವನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿ ಹೋಗ್ತೀವಿ. ಬಿಕಾಸ್ ಹಣ ಬೇಕು, ಹಣವನ್ನು ಕೊಟ್ಟು ನಾವು ಆ ಡಿಸೈರ್ಡ್ ಆಬ್ಜೆಕ್ಟ್ ಅನ್ನುವಂತಹದ್ದನ್ನು ನಾವು ನಮ್ಮ ಬಳಿ ತಂದ್ಕೋತೀವಿ. ಯಾಕೆ ತಂದ್ಕೋತೀವಿ ಅಂತಂದರೆ ಬಿಕಾಸ್ ವಿ ಫೀಲ್ ಹ್ಯಾಪಿ. ಸೊ ಅಗೇನ್ ಇಲ್ಲಿ ನಾವು ನಮ್ಮ ನಿಜವಾದ ಸ್ವಭಾವವನ್ನು ಮರೆತಿರೋದ್ರಿಂದ ನಾವು ಇಲ್ಲಿ ಇಂತಹ ಒಂದು ವಸ್ತು ನನಗೆ ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿ ಆ ವಸ್ತುವಿಗಾಗಿ ನಾನು ಎಂತಹ ಕರ್ಮವನ್ನು ಬೇಕಾದರೂ ನಾನು ಮಾಡೋದಕ್ಕೆ ಸಿದ್ಧನಾಗ್ತೀನಿ. ಆ್ಯಕ್ಚುಲ್ ಆಗಿ ನನ್ನ ಸ್ವಭಾವವೇ ಸಂತೋಷ ಮತ್ತು ಆನಂದ. ದಿಸ್ ಐ ಹ್ಯಾವ್ ಫರ್ಗಾಟನ್. ಸೊ ನನ್ನ ಸ್ವಭಾವವೇ ಸಂತೋಷ ಮತ್ತು ಆನಂದ ಅನ್ನೋದು ನನಗೆ ಗೊತ್ತಿಲ್ಲದ ಕಾರಣದಿಂದ ಸಂತೋಷ ಮತ್ತು ಆನಂದವನ್ನು ನಾನು ಈ ಒಂದು ಪರ್ಟಿಕ್ಯುಲರ್ ವಸ್ತು ಅದು ನನಗೆ ಕೊಡುತ್ತೆ ಅಂತ ನಾನು ತಿಳ್ಕೊತೀನಿ. ಸೊ ಹೀಗೆ ನನಗಿರುವಂತಹ ಎಲ್ಲ ಆಸೆಗಳನ್ನು ನಾನು ಪೂರೈಸ್ಕೋಬೇಕು ಅಂತಂದರೆ ಆಗ
ಮತ್ತೆ ಮತ್ತೆ ನಾವು ಈ ಸಂಪಾದನೆ ಅಂತ ಹೇಳಿ ಹಣವನ್ನು ಸಂಪಾದನೆ ಮಾಡ್ತಾನೇ ಇರಬೇಕು, ಮತ್ತೆ ಮತ್ತೆ ಕರ್ಮವನ್ನು ಮಾಡ್ತಾನೇ ಇರಬೇಕು. ಸೊ ದಟ್ ಈಸ್ ದಿ ಓನ್ಲಿ ಕರ್ಮ, ಇಸ್ ದಿ ಓನ್ಲಿ ಮಾರ್ಗ. ಸೊ ನಾನು ಸಂತೋಷವಾಗಿರಬೇಕು ಅಂತಂದ್ರೆ ನಾನು ಕರ್ಮವನ್ನು ಮಾಡಬೇಕು. ಬಟ್ ಇಲ್ಲಿ ನನ್ನ ಸಂತೋಷಕ್ಕಾಗಿ ನಾನು ಕರ್ಮವನ್ನು ಮಾಡ್ತೀನಿ ಅನ್ನುವಂತಹದ್ದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಇನ್ ಬಿಟ್ವೀನ್ ವಾಟ್ ಈಸ್ ಮೋಹ, ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಮೋಹ ಏನು ಅಂತಂದ್ರೆ ಅವರ್ ಟ್ರೂ ನೇಚರ್ ಈಸ್ ಹ್ಯಾಪಿನೆಸ್. ಅವರ್ ಟ್ರೂ ನೇಚರ್ ಈಸ್ ಹ್ಯಾಪಿನೆಸ್. ಬಟ್ ಹ್ಯಾಪಿನೆಸ್ ಈಸ್ ಅವರ್ ಟ್ರೂ ನೇಚರ್ ಅನ್ನುವಂತಹದನ್ನ ನಾವು ಮರ್ತಿದ್ದೀವಿ. ಸೊ ಆಗ ಏನಾಗುತ್ತೆ, ವಿ ಆರ್ ಸರ್ಚಿಂಗ್ ದಿ ಟ್ರೂತ್ ಔಟ್ಸೈಡ್. ಈ ಸಂತೋಷ ಅನ್ನುವಂತಹದ್ದು ನನ್ನ ಸ್ವಭಾವವೇ ಆಗಿದ್ರೂ ಕೂಡ ನನ್ನ ಸ್ವಭಾವದ ಪರಿಚಯ ನನಗಿಲ್ಲದೆ ಇರೋದ್ರಿಂದ ಈ ಸಂತೋಷ ಅನ್ನುವಂತಹದ್ದು ಎಲ್ಲೋ ಹೊರಗಡೆ ಇದೆ, ನನ್ನಿಂದ ಹೊರಗಿದೆ. ಸೊ ಈ ಕಾರಣದಿಂದ ನಮ್ಮ ಮನಸ್ಸು ಹೊರ ಪ್ರಪಂಚದ ವಸ್ತುಗಳಿಗಾಗಿ ನಮ್ಮ ಮನಸ್ಸು ಅದರ ಆಕರ್ಷಣೆಗೆ ಒಳಗಾಗುತ್ತೆ. ಆ ವಸ್ತುಗಳ ಮೇಲೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ಸೊ ಯಾವಾಗ ನಮ್ಮ ಮನಸ್ಸು ಕೆಲವು ವಸ್ತುಗಳಿಗಾಗಿ ಮನಸ್ಸು ಸೋಲುತ್ತೆ, ಆಗ ಅದು ನಮ್ಮ ಚಿತ್ತದಲ್ಲಿ ಆ ವಸ್ತುಗಳ ಪ್ರಭಾವ ಬಯಕೆ ಅನ್ನುವ ಹೆಸರಿನಲ್ಲಿ, ಅಂತಂದ್ರೆ ಆಸೆ ಬಯಕೆಗಳು ಮನಸ್ಸಿನಲ್ಲಿ ಹೇಗೆ ಹುಟ್ಟತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಇಂಟೆನ್ಸ್ ಡಿಸೈರ್ಸ್. ಆ ವಸ್ತುಗಳ ಪ್ರಭಾವ ನಮ್ಮ ಚಿತ್ತದಲ್ಲಿ ಅಷ್ಟೊಂದು ಒಂದು ಪ್ರಿಂಟ್ನ ಒತ್ತತ್ವೆ. ಸೊ ಈ ವಸ್ತುಗಳು ಗಟ್ಟಿಯಾಗಿ ಅದು ಸಿಕ್ಕಿದ್ರೆ ಮಾತ್ರ ಸಂತೋಷ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಬಂದಿದ್ದರಿಂದ ಅವುಗಳಿಗಾಗಿ ನಾವು ಕರ್ಮವನ್ನು ಮಾಡ್ತೀವಿ. ಸೊ ಈಗೇನಾಗತ್ತೆ ಅಂತಂದ್ರೆ ಆ ವಸ್ತು ನನಗೆ ಸಿಗೋವರೆಗೆ ನನಗೆ ಸಂತೋಷ ಇಲ್ಲ ಅನ್ನುವಂತಹ ಒಂದು ಅಸತ್ಯವನ್ನ ಸತ್ಯ ಅಂತ ನಾನು ತಿಳ್ಕೊಂಡಿರ್ತೀನಿ. ಆ ವಸ್ತು ನನಗೆ ಸಿಕ್ಕಿದ್ರೆ ಮಾತ್ರ ಸಂತೋಷ. ಆಕ್ಚುಲ್ ಆಗಿ ಐ ಮೈಸೆಲ್ಫ್ ಇಸ್ ದಿ ಹ್ಯಾಪಿನೆಸ್. ಬಟ್ ಅದು ಗೊತ್ತಿಲ್ಲ, ಮರ್ತು ಹೋಗಿದೆ. ಸೊ ಈಗ ನನ್ನ ಸಂತೋಷ ಎಲ್ಲಿದೆ ಅಂತಂದ್ರೆ ಆ ವಸ್ತುವಿನ ಮೇಲೆ ಇದೆ. ಆ ವಸ್ತು ಸಿಕ್ಕಿದಾಗ ನನಗೆ ಸಂತೋಷ ಸಿಗುತ್ತೆ. ದಟ್ ಮೀನ್ಸ್ ಆಯಾ ವಸ್ತುಗಳ ಬಂಧನದ ಅನುಭವ ಕೂಡ ನಮಗೆ ಆಗ್ತಾ ಇದೆ. ಸೊ ಈ ಬಂಧನದಿಂದ ನಾನು ಮುಕ್ತನಾಗಬೇಕು. ವಸ್ತುಗಳಲ್ಲಿ ಸಂತೋಷ ಇದೆ, ಆ ವಸ್ತು ನನ್ನ ಬಳಿ ಇಲ್ಲ, ಆ ವಸ್ತುಗಳು ನನ್ನನ್ನು ಬಂಧಿಸಿದೆ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಯಾವಾಗ ಈ ಒಂದು ಬಯಕೆ ನನ್ನನ್ನು ಈ ರೀತಿ ನನ್ನನ್ನು ಬಂಧನದಲ್ಲಿ ಇಟ್ಟಿದೆ ಅಂತಂದಾಗ, ಬಂಧನ ನನಗಿಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಬೌಂಡ್ ಅಟ್ ಆಲ್. ನನಗೆ ಬಂಧನದ ಅಪೇಕ್ಷೆ ಇಲ್ಲ, ನನಗೆ ಮೋಕ್ಷದ ಬಯಕೆ, ಬಿಡುಗಡೆಯ ಬಯಕೆ. ಸೊ ಯಾವಾಗ ನನಗೆ ಬಂಧನ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ, ದಟ್ ಮೀನ್ಸ್ ಬಂಧನ ಬೇಡ ಅಂತಂದ್ರೆ ಬಿಡುಗಡೆ ಬೇಕು ಅಂತ ಅರ್ಥ. ಸೊ ಬಿಡುಗಡೆ ಬೇಕು ಅಂತಂದ್ರೆ ಏನು, ನನ್ನ ಬಂಧಿಸಿರುವಂತಹ ಈ ವಸ್ತುವನ್ನು ನಾನು ಪಡ್ಕೋಬೇಕು. ಆ ವಸ್ತು ನನ್ನ ಬಳಿ ಬಂದರೆ ಈ ಬಂಧನದಿಂದ ನಾನು ಬಿಡುಗಡೆ ಆಗ್ತೀನಿ. ಸೊ ಬಂಧನಗಳಿಂದ ಮುಕ್ತನಾಗಬೇಕು ಅಂತಂದರೆ ಅಗೈನ್ ಕರ್ಮದ ಆಚರಣೆ, ಅವುಗಳ ಮೂಲಕ ಹಣದ ಸಂಪಾದನೆ, ಮತ್ತು ಹಣ ನನ್ನನ್ನು ಈ ವಸ್ತುಗಳ ಬಂಧನದಿಂದ ಬಿಡುಗಡೆಗೊಳಿಸುತ್ತೆ. ದಿಸ್ ಈಸ್ ದಿ ಥಿಯರಿ. ಸೊ ಇಂತಹದ್ದನ್ನು ನೀನು ಮಾಡು ಅಂತ ಹೇಳಿ ಇಲ್ಲಿ ವೇದಾಂತ ಈ ರೀತಿ ಪ್ರಚೋದನೆ ಮಾಡ್ತಾ ಇಲ್ಲ. ಅದಕ್ಕೆ ವೇದಾಂತ ಏನು ಮಾಡ್ತಾ ಇದೆ ಅಂತಂದರೆ, ನೀನು ಯು ಹ್ಯಾವ್ ಫರ್ಗಾಟನ್ ಯುವರ್ ಟ್ರೂ ನೇಚರ್. ಬಿ ಅವೈಲಬಲ್ ಟು ಮೀ, ಐ ವಿಲ್ ಗೈಡ್ ಯು. ಸೊ ನಿನ್ನ ಟ್ರೂ ನೇಚರ್ ಇಟ್ ಸೆಲ್ಫ್ ಈಸ್ ಸಂತೋಷ, ಆನಂದ. ಬಟ್ ಆದರೂ ಕೂಡ ನೀನು ಬಂಧನವನ್ನು ಅಪೇಕ್ಷೆ ಪಡುವಂತಹದ್ದು ಈಸ್ ನಾಟ್ ಮೈ
desire. So Vedanta, the expectation of the Vedanta is you get released. ನೀನು ಬಂಧನವನ್ನು ಅನುಭವಿಸಬೇಡ. ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿನ್ನ ಆಸೆ ಬಯಕೆಗಳನ್ನು ನೀನು ಪೂರೈಕೆ ಮಾಡ್ಕೋ ಅಂತ ಹೇಳುತ್ತೆ. ಇಲ್ಲಿ ವೇದಾಂತ ನೀನು ಆಸೆ ಬಯಕೆಗಳನ್ನು ಪೂರೈಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋವಂತಹದ್ದು, ನಾಟ್ ದಟ್ ಯು ಹ್ಯಾವ್ ಟು ಡೂ ಕರ್ಮಾಸ್ ಆ್ಯಂಡ್ ಅರ್ನ್ ಮನಿ. ಇಲ್ಲಿ ಏನು ಅಂತಂದರೆ, ಯು ಆರ್ ಸ್ಟಕ್. ಆಯಾ ವಸ್ತುಗಳು ನಿನ್ನನ್ನು ಬಂಧಿಸಿದೆ, ಆ ಬಯಕೆಗಳು. ಸೊ ಕಮ್ ಔಟ್ ಫ್ರಮ್ ಇಟ್. ಟು ಕಮ್ ಔಟ್ ಯು ಹ್ಯಾವ್ ಟು ಫುಲ್ಫಿಲ್ ದಿ ಡಿಸೈರ್ಸ್. ಸೊ ಬಂಧನದಲ್ಲಿ ನೀನು ಸಿಕ್ಕಾಕೋಬೇಡ. ಸೊ ನಿನ್ನ ಆಸೆ ಬಯಕೆಗಳನ್ನು ನೀನು ಪೂರೈಸಿಕೊಂಡಾಗ ಅದು ಬಿಡುಗಡೆಯ ಅನುಭವವನ್ನು ಕೊಡುತ್ತೆ. ಶಾಸ್ತ್ರ ಮತ್ತು ವೇದಾಂತ ಇಂತಹದನ್ನ ನಿವೃತ್ತ ರೂಪಿ ಧರ್ಮ ಅಂತ ಕರೆಯುತ್ತೆ. ಸೊ ಇಟ್ ಈಸ್ ನಾಟ್ ಪ್ರೊವೊಕೇಟಿಂಗ್. ನೀನು ಆಸೆ ಬಯಕೆಗಳನ್ನು ಪೂರೈಸ್ಕೊಂತಂದು ಮಾತ್ರಕ್ಕೆ ನೀನು ಹಣವನ್ನು ಸಂಪಾದನೆ ಮಾಡಬೇಕು, ಕರ್ಮವನ್ನು ಮಾಡಬೇಕು. ದಿಸ್ ಈಸ್ ನಾಟ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ವೇದಾಂತ ಇಲ್ಲಿ ಡೈರೆಕ್ಟಾಗಿ ನಿನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸೋದಕ್ಕೆ ಆಸೆ ಬಯಕೆಗಳನ್ನು ಪೂರೈಸ್ಕೊ ಅಂತ ಹೇಳಿ ನಿವೃತ್ತಿ ರೂಪಿ ಧರ್ಮವನ್ನು ನಿನಗೆ ತಿಳಿಸ್ಕೊಡ್ತಾ ಇದೆ. ಮತ್ತು ಈ ರೀತಿ ನೀನು ಬಂಧನಗಳಿಂದ ಹೊರಗಡೆ ಬಂದಿದೆಯಾ ಅಂತಂದರೆ ಇದು ಪರಮ ಶ್ರೇಯಸ್ಸಿನ ಸಾಧನೆ. ಸೊ ಯು ಹ್ಯಾವ್ ದಟ್. ಬಿಕಾಸ್ ಆಫ್ ದಿಸ್ ದೇರ್ ವಿಲ್ ಬಿ ನೋ ಸಫರಿಂಗ್. ಸೊ ನಿನ್ನ ಆಸೆ ಬಯಕೆಗಳೆಲ್ಲ ಪೂರೈಸಿದೆ ಅಂತಂದರೆ ಅಲ್ಲಿ ದೇರ್ ಈಸ್ ನೋ ಮೋರ್ ಸಫರಿಂಗ್ಸ್, ನೋ ಡೆಲ್ಯೂಷನ್ಸ್, ನೋ ಫಿಯರ್, ನೋ ಶೋಕ, ನಥಿಂಗ್ ಈಸ್ ಬಾದರಿಂಗ್ ಯು. ಇದೆಲ್ಲ ಯಾವುದು ನಿನ್ನನ್ನು ಕಟ್ಟಿ ಹಾಕಿದೆ ಅಂತಂದರೆ ಆಯಾ ವಸ್ತುಗಳು ನಿನ್ನನ್ನು ಕಟ್ಟಿ ಹಾಕಿದೆ. ಸೊ ಇವುಗಳಿಂದ ನೀನು ಹೊರಗಡೆ ಬರಬೇಕು ಅಂತಂದರೆ ನಿನ್ನ ಆಸೆ ಬಯಕೆಗಳನ್ನು ಪೂರೈಸ್ಕೊ. ಅಂತಹದನ್ನು ನಿವೃತ್ತಿ ರೂಪಿ ಧರ್ಮ ಅಂತ ಇಲ್ಲಿ ವೇದಾಂತ ಮತ್ತೊಂದು ಮಾರ್ಗವನ್ನು ತೋರಿಸಿ, ಇಂತಹ ನಿವೃತ್ತಿ ರೂಪ ಧರ್ಮ ಅನ್ನುವಂತಹದ್ದು ಪರಮ ಶ್ರೇಯಸ್ಸಿನ ಸಾಧನೆ ಅಂತ ಹೇಳಿ ಒಂದು ರೀತಿಯಲ್ಲಿ ಅದು ಸಾಧನೆಯನ್ನು ನಿನಗೆ ಪರಿಚಯ ಮಾಡಿಕೊಡ್ತಾ ಇದೆ. ಸೊ ಹೀಗೆ ವೇದಾಂತ ನಮ್ಮ ಸ್ವರೂಪ ಜ್ಞಾನದ ಬಗ್ಗೆ ಇರುವಂತಹ ಅಜ್ಞಾನದ ಕಾರಣವನ್ನು ಯಾವ ರೀತಿಯಲ್ಲಿ ನಮ್ಮಿಂದ ಅವುಗಳನ್ನು ಹೊರತಳ್ಳಬೇಕು ಅನ್ನುವಂತಹದ್ದು, ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಶಾಸ್ತ್ರಾಸ್ ಅಂಡ್ ವೇದಾಂತಾಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.